కృప కలుగునట్లు యేసయ్యనే మన కొరకు బలిదానముగా అర్పించబడ్డాడండి. ನಮಗೆ ಕೃಪೆ ಕೊಡಬೇಕಂತೇಳಿನೇ ಪರಲೋಕದ ತಂದೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟರಿ. ಆ ಮಗನು ತನ್ನ ಪ್ರಾಣವನ್ನು ನಮಗೋಸ್ಕರ ಆ ಕಲ್ವಾರಿ ಶಿಲುಬೆ ಮೇಲೆ ಕೊಡುವುದರ ಮೂಲಕ ಕೃಪೆ ನಮಗೆ ಬಂತು. ಕೃಪೆ ಫ್ರೀ ರೀ, ಆದರೆ ಚೀಪ್ ಅಲ್ಲ. ಕೃಪೆ ಉಚಿತ ರೀ. ಕೃಪೆ ಏನು ಉಚಿತ, ಆದರೆ ಅದು ಪುಕ್ಸಟ್ಟೆ ಅಲ್ಲ ರೀ. ಆ ಒಂದು ಕೃಪೆಯನ್ನು ಕೊಡಲಿಕ್ಕಾಗಿ ಯೇಸು ಕ್ರಿಸ್ತನು ಆ ಕಲ್ವಾರಿ ಕ್ರೂಜೆ ಮೇಲೆ ತನ್ನ ರಕ್ತವನ್ನೇ ಸುರಿಸಿದ. ಹಲ್ಲೆಲೂಯಾ. ಭಾಳ ಜನ ಈ ಶ್ರಮೆ ದಿನ ಅಂತ ಹೇಳ್ತಾರೆ, 40 ದಿನ. ಅವರ ಈ 40 ದಿನ ಮಾತ್ರ ಅವರು ಏನು ತಿನ್ನಂಗಿಲ್ಲ, ಏನು ಕುಡಿಯೋದಿಲ್ಲ, ಆಮೇಲೆ ಮತ್ತೆ 40 ದಿನದ ಮೇಲೆ ಎಲ್ಲ ಮಾಡ್ತಾರೆ. ಅವರು ನಿಜವಾದ ಕೃಪೆಯನ್ನು ಅನುಭವಿಸಿದಾರಲ್ಲ. ನಿಜವಾಗಲೂ ದೇವರ ಕೃಪೆಯನ್ನು ಅನುಭವಿಸಿದವರು ಪ್ರತಿದಿನ ಆತನಿಗಾಗಿ ಜೀವಿಸ್ತಾರೆ. ಹೌದಾ ಇಲ್ಲ? ಪ್ರತಿದಿನ ಆತನಿಗಾಗಿ ಏನು ಮಾಡ್ತಾರೆ? ಜೀವಿಸ್ತಾರೆ. ಈ 40 ದಿನ ನಾವೇನು ಕುಡಿಯೋದಿಲ್ಲ, ಏನು ಮುಟ್ಟೋದಿಲ್ಲ. ಸ್ವಲ್ಪ ಜನ ಮಾಂಸ ಕೂಡ ತಿನ್ನೋದಿಲ್ಲ ನಮ್ಮ ಕ್ರಿಶ್ಚಿಯನ್ಸ್ ಇವಾಗ ಈ ಟೈಮಲ್ಲಿ. ಆದರೆ ಅದು ನಿಜವಾದದಲ್ರಿ. ಪ್ರತಿದಿನ ನೀನು ಆತನ ಕೃಪೆಯನ್ನು ಅನುಭವಿಸಿ ಆತನಿಗಾಗಿ ಜೀವಿಸ್ತಿಲ್ಲ, ಅದು ನಿಜವಾದದ್ದು. ಹಲ್ಲೆಲೂಯಾ. 40 ದಿವಸ ಮಾತ್ರಲ್ರಿ, ನಾನು ಸಾಯೋ ತನಕ ಯೇಸುಗಾಗಿ ಜೀವಿಸಬೇಕು. ಈಗಾಗಲೇ ಯೇಸು ಸ್ವಾಮಿ ಸತ್ತೋಗ್ಬಿಟ್ಟನ್ರಿ. ಶಿಲುಬೆ ಮೇಲೆ ಸತ್ತು ಆತ ಮರಣ ಹೊಂದಿ ಪುನರುತ್ಥಾನನಾಗಿ ಎದ್ದಾನೆ. ಇವಾಗ ಮತ್ತೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೋಗಿಲ್ಲ 40 ದಿವಸ ಆದಮೇಲೆ. ಹಲೋ, ಅರ್ಥ ಆಯ್ತಾ? ఇవాగ అనగా మనం ఇప్పుడు ఏం మాట ఎందుకు శ్రమ దినాలు, నీకు శ్రమ, యేసయ్యకి లేదు శ్రమలు. ನಾನು ಸುವಾರ್ತೆನ ಸಾರದಿದ್ದರೆ ನನಗೆ ಅಯ್ಯೋ, నేను సువార్తను ప్రకటించలేకపోతే నాకు శ్రమ అన్నాడు. ನಿಜమైన ಶ್ರಮ ಯಾರಿಗೆ ಹೇಳ್ರಿ? ನಮಗೆ ರೀ. ಸುವಾರ್ತೆನ ಸಾರದಿದ್ದರೆ. ಅದಕ್ಕೆ ಪೌಲ್ ಹೇಳ್ತಾನೆ, ನಾವು ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಪ್ರಕಟಿಸುತ್ತೇವೆ. ಆಮೇಲೆ ಉಪವಾಸ ಮಾಡಿರಿ, ಒಳ್ಳೇದ್ರಿ. ಆದರೆ ಈ ಉಪವಾಸ ಆದಮೇಲೆ ಮತ್ತೆ ಅದೇ ಜೀವಿತ ಇರಬಾರ್ದು ರೀ, ಬದಲಾವಣೆ ಬರಬೇಕು. ನಂದು ಅನುಭವ ಏನಂದರೆ, ಪ್ರತಿ ಸಾರಿ ನಾನು ಉಪವಾಸ ಇದ್ದಾಗ ದೇವ್ರು ಬದಲಾಗೋದಿಲ್ಲ, ನಾನು ಬದಲಾಗ್ತೀನಿ. ಯಾಕೆ? ಉಪವಾಸ ದೇವ್ರನ್ನ ಬದಲಾಯಿಸಕ್ಕಲ್ರಿ, ನಾನು ಬದಲಾಗಕ್ಕೆ. ಯಾಕೆ? ದೇವ್ರು ಬದಲಾಗೋದಿಲ್ಲ. ಬದಲಾಗೋದಿಲ್ಲ ಯಾರು? ಪ್ರಭಾಕರ್ ಬದಲಾಗ್ತಾನೆ. ಆಮೇನ್. ಉಪವಾಸ ಮಾಡಿದಾಗ ದೇವ್ರು ಇಳಿದು ಬರೋದಿಲ್ಲರಿ, ನಾನು ದೇವರ ಹತ್ತಿರ ಹೋಗ್ತೀನಿ. ಇನ್ನು ದೇವ್ರು ಯಾವಾಗಲೂ ನಮ್ಮ ಹತ್ತಿರ ಇದ್ದೇನೆ ರೀ. ಹೋಗೋದು ಯಾರು? ದೂರ ನಾವೇ. ಅದಕ್ಕೆ ಉಪವಾಸ ಮಾಡಿ ನಮ್ಮ ಶರೀರನ ಜಜ್ಕೊಂಡು ನಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಂಡು, ದೇವರೇ ಮತ್ತೆ ನೀನು ಹತ್ತಿರಕ್ಕೆ ಬರ್ತೇನೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ. ಆಮೇನ್. ಈಗ ನಾವು ದೇವರ ವಾಕ್ಯಕ್ಕೆ ಹೋಗೋಣ ಪ್ರಿಯರೇ. ನಾವು ನೆಹೆಮೀಯನ ಪುಸ್ತಕವನ್ನು ಧ್ಯಾನ ಮಾಡ್ತಾಯಿದ್ದೀವಿ. ಆಮೇಲೆ ಎಷ್ಟು ಜನ ಜ್ಞಾಪಕ ಐತೆ? ವೆರಿ ಗುಡ್. ಯಾಕೆ ಪಾಸ್ಟೇ ನೆಹೆಮೀಯನ ಗಟ್ಟಿ ಗಿಡಗ ಮುಟ್ಟಿಯ ಅಂತೀರಾ? ಈ ಚರ್ಚ್ ಕಟ್ಟೋ ಟೈಮಲ್ಲಿ ನೆಹೆಮೀಯನ ಬಗ್ಗೆ ಕಲ್ತ್ರೆ ಭಾಳ ಒಳ್ಳೇದ್ರಿ. ಬೈಬಲಲ್ಲಿ ಪ್ರತಿ ಸೀಸನ್ಗೆ ವಾಕ್ಯಗಳೈತ್ರಿ. ಪ್ರತಿ ಸೀಸನ್ಗೆ ಆ ಕಾಲಗಳಿಗೆ ಅನುಸಾರವಾಗಿ ನಾವು ದೇವರ ವಾಕ್ಯ ಧ್ಯಾನ ಮಾಡಿದರೆ, ಹೆಂಗೆ ನೆಹೆಮೀಯನ ದೇವ್ರು ನಡೆಸ್ದಲ್ಲ ಹಂಗೆ ನಮ್ಮನ್ನು ಕೂಡ ನಡೆಸ್ತಾನೆ. ಹಲ್ಲೆಲೂಯಾ. ಹೆಂಗೆ ನೆಹೆಮೀಯ ಆ ಆಳು ಬಿದ್ದ ಪೌಳಿಗೋಡನ ಕಟ್ಟಿದನೋ, ನಾವು ಹಂಗೆ ನಮ್ಮ ಆಲಯವನ್ನು ಕೂಡ ಕಟ್ಕೊಳ್ತೀವಿ. ಏನಂತೀರಿ? ಆಮೇನ್. ಯಾಕಂದರೆ ನೆಹೆಮೀಯ ಯಾವ ಸ್ಥಿತಿಯಲ್ಲಿ ಹಾದು ಹೋದ್ನೋ, ನೆಹೆಮೀಯನಿಗೆ ಅದು ಯೆರೂಸಲೇಮಿನ ಗೋಡೆ. ನಮಗೆ ಇವತ್ತು ಗೋಡೆ ಅಲ್ಲ, ಏನು? ಆಲಯ. ನಮಗೆ ಆಲಯ. ಇನ್ನೂ ಸ್ವಲ್ಪ ಜನಕ್ಕೆ ಒಂದು ಹೋರಾಟ, ಸ್ವಲ್ಪ ಜನಕ್ಕೆ ಹೋರಾಟ, ಇನ್ನೂ ಸ್ವಲ್ಪ ಜನಕ್ಕೆ ಅವರ ಕುಟುಂಬ, ಸ್ವಲ್ಪ ಜನಕ್ಕೆ ಕುಟುಂಬ, ಇನ್ನೊಬ್ಬ ಜನಕ್ಕೆ ಅವರ ಭವಿಷ್ಯತ್ತು, ಫ್ಯೂಚರ್. ಸ್ವಲ್ಪ ಜನಕ್ಕೆ ಭವಿಷ್ಯತ್ತು ಆದರೆ ಸ್ವಲ್ಪ ಜನಕ್ಕೆ ಅವರ ಮಕ್ಕಳು, ಸ್ವಲ್ಪ ಜನಕ್ಕೆ ಅವ್ರ ಮಕ್ಕಳಾದರೆ ಇನ್ನೊಬ್ಬರಿಗೆ ಗಂಡ, ಇನ್ನೊಬ್ಬರಿಗೆ ಹೆಂಡತಿ. ಅದನ್ನು ಅವರು ಕಟ್ಟಿಕೊಳ್ಬೇಕು ರೀ. ಅದಕ್ಕಾಗಿ ನಾವು ಕಟ್ಟುವವರ ಬಗ್ಗೆ ನಾವು ಕಲ್ತ್ಕೊಂಡ್ರೆ
ನಮ್ಮ ಜೀವಿತವನ್ನು ಕೂಡ ನಾವೇನು ಮಾಡ್ತೀವಿ ರೀ? ಕಟ್ಟಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಕೊಡುವವರ ಬಗ್ಗೆ ನಾವು ಕಲ್ತ್ಕೊಂಡ್ರೆ ನಾವೇನು ಮಾಡ್ತೀವಿ ರೀ? ಕೊಡ್ತೀವೇ ಇಲ್ಲ? ಕೊಡ್ಬೇಕ್ರಿ. ಆಮೇನ್. ಇವಾಗ ನೆಹೆಮೀಯನ ಬಗ್ಗೆ ನಾವು ಕಲಿತಾ ಇದ್ದೀವಿ. ಹೋದ ವಾರ ನಾವೇನು ಧ್ಯಾನ ಮಾಡಿದ್ವಿ? ಯಾರಾದ್ರು ಹೇಳ್ತೀರಾ? ಹೇಳ್ರಿ, ಏನು ಧ್ಯಾನ ಮಾಡಿದ್ವಿ? 5ನೇ ಅಧ್ಯಾಯದಲ್ಲಿ ನಾವು ಮೊದಲನೇದಾಗಿ ಜನ ಏನು ಮಾಡಿದರು? ನೆಹೆಮೀಯನ ಹತ್ರ ಬಂದು ಗುಣಗುಟ್ಟಿದ್ರಿ. ಆ ಗುಣಗುಟ್ಟುವಿಕೆ ಬಗ್ಗೆ ನಾವು ಕಲ್ತ್ಕೊಂಡೆವು. ಇಸ್ರಾಯೇಲರು ಏನು ಮಾಡಿದರು? ಕೆಂಪು ಸಮುದ್ರ ಹತ್ರ ಗುಣಗುಟ್ಟಿದ್ರು. ಮಾರ ಅನ್ನುವಂಥ ಅನುಭವಕ್ಕೆ ಬಂದಾಗ ಗುಂಡುಗಿಟ್ಟಿದ್ರು. ಆಮೇಲೆ ನೀರು ಕಹಿ ಅಂತೇಳಿ ಗುಂಡುಗುಟ್ಟಿದ್ರು. ಆಮೇಲೆ ನೀರೇ ಇಲ್ಲ ಅಂತೇಳಿ ಗುಂಡುಗಿಟ್ಟಿದ್ರು. ಆಮೇಲೆ ಊಟ ಇಲ್ಲ ಅಂತೇಳಿ ಏನು ಮಾಡಿದರು? ಗುಂಡುಗಿಟ್ಟಿದ್ರು. ಆದರೆ 1 ಕೊರಿಂಥ 10:10 ಪೌಲ್ ಹೇಳಿದ, ನೀವೇನು ಮಾಡಬಾರ್ದು? ಗುಣಗುಟ್ಟಬೇಡಿರಿ. ಡೋಂಟ್ ಗ್ರಂಬಲ್. ಸಣಗು ಕುಣದ್ದು. ಸ್ವಲ್ಪ ಜನ ಇದ್ದರೂ ಗುಣಗುಡ್ತಾರೆ, ಇಲ್ಲ ಅಂದರೂ ಗುಣಗುಡ್ತಾರೆ. ಗುಣಗುಟ್ಟೋದು ಕೂಡ ನಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡೆ. ಗ್ರಂಬ್ಲಿಂಗ್ ಈಸ್ ಎ ಬ್ಲಾಕೇಜ್ ಫಾರ್ ಗಾಡ್ಸ್ ಬ್ಲೆಸ್ಸಿಂಗ್. ಅರ್ಥ ಆಯ್ತು ರೀ? ಗುಣಗುಡ್ತಾ ಇದ್ದರೆ ಮಕ್ಕಳಾಗಿಲ್ಲ ಗುಣಗುಡ್ಬೇಡ. ದೇವ್ರ ಮಕ್ಕಳು ಕೊಡ್ತಾನೆ. ಹೊಟ್ಟೆ ಮೇಲೆ ಕೈ ಇಟ್ಟೇಳು, ನಿನ್ನ ನಂಬಿಕೆಯಿಂದ ದೇವ್ರು ನನಗೆ ಕೊಡ್ತಾನೆ ಅಂತ ನಂಬಿಕೆಯಿಂದ ನಿನ್ನ ಮಾತು ಜೀವವನ್ನು ತರ್ತದ್ರಿ. ಸ್ವಲ್ಪ ಜನರ ಮಾತೇ ಅವರ ಜೀವಿತದಲ್ಲಿ ಶಾಪದಲ್ಲಿ ಅವ್ರು ಜೀವಿಸುವಂತೆ ಮಾಡ್ತದೆ. ನಿನ್ನ ಮಾತು, ದೇವ್ರು ನಿನ್ನ ಮಾತಿನಲ್ಲಿ ಅಂಥ ಶಕ್ತಿ ಇಟ್ಟದನ್ನು. ನಾವು ಆಲಯ ಕಟ್ತೀವಿ, 100% ಕಟ್ತೀವಿ. ನೆಹೆಮೀಯ ಎಲ್ಲಾದರೂ ಕಟ್ಟಂಗಿಲ್ಲ ಅಂತ ಹೇಳಿದ? ನೋ. ನೆಹೆಮೀಯ ಹೇಳ್ದ, ನಾವು ಕಟ್ತೀವಿ. ಏನ್ರಿ? ಅದಾದಮೇಲೆ ಏನಾಯಿತು? ನೆಹೆಮೀಯನ ಹತ್ರ ಜನ ಬಂದರು, ಗೋಳಾಡಿದ್ರಂತಾರೆ ಅವರು. ಇಲ್ಲಿ ಹೇಳ್ತಾರೆ ಬೊಬ್ಬೆ ಹೊಡೆದ್ರಂತ. ನೆಹೆಮೀಯನಿಗೆ ಏನು ಬಂತು? ನೆಹೆಮೀಯನಿಗೆ ಕೋಪ ಬಂತು. ನೆಹೆಮೀಯ ತಕ್ಷಣ ಆ್ಯಕ್ಷನಲ್ಲಿ ಬರಲಿಲ್ಲ. ನೆಹೆಮೀಯನು ಆಲೋಚಿಸಿದ. ಎಲ್ಲರೂ ಇಲ್ಲಿ ಕೈ ಇಟ್ಟು ಹೇಳ್ರಿ. ಎಲ್ಲರೂ ಆಲೋಚನೆ ಮಾಡು. ಮಾಡಮ್ಮ ತಾಯಿ, ಆಲೋಚನೆ ಮಾಡು. ಎಲ್ಲರೂ ಆಲೋಚನೆ ಮಾಡಿರಿ. ಹೇಳ್ರಿ, ಆಲೋಚನೆ ಮಾಡಿಲ್ಲ ಏನಾಗೋದಿಲ್ಲ ನಮ್ಮ ಜೀವಿತದಲ್ಲಿ. ಸ್ವಲ್ಪ ನೋಡ್ರಿ, ನೀವೇನಾದರೂ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿರಿ, ಮತ್ತೆ ಸಿಗ್ತದೆ. ಏನೋ ಒಂದು ಕೆಲಸ ಮಾಡ್ಬೇಕನ್ನ 4 ಜನಕ್ಕೆ ಕೇಳು, ಏನು ಸಿಗ್ತದೆ ನಿನಗೆ? ಸ್ವಲ್ಪ ಜನಕ್ಕೆ ಹೆಂಗೆ ಗೊತ್ತಾ? ಅದಕ್ಕೆ ಬೈಬಲಲ್ಲಿ ಹೇಳ್ತದೆ, ಜ್ಞಾನೋಕ್ತಿ 3:6, ನೀನೇ ಬುದ್ಧಿವಂತನೇ ನೆನೆಸದೆ ಸಂಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಏನಿಡು. ನಮ್ಮ ಪ್ರಾಬ್ಲಮ್ ಏನು ಗೊತ್ತ್ರಿ? ನಾವೇ ಬುದ್ಧಿವಂತರು ಅನ್ಕೊಂಡ್ಬಿಡ್ತೀವಿ. ವಾಂದಗ್ರೆ ಮಾಡಿದೆ, ವಾಡೆ ಮಾಕ್ ಚಪ್ಪೇದೆ ಅವರೇ ಇಲ್ಲ ರೀ. ಆಲೋಚನೆ ಹೇಳುವವರಿಲ್ಲದೆ ಜನ ನಾಶವಾಗಿ ಹೋಗ್ತಾರಂತ್ರಿ. ಆಲೋಚನೆ ಹೇಳೋದಿಲ್ಲ ಅಂದರೆ ಜನ ಏನಾಗ್ಬಿಡ್ತಾರೆ ರೀ? ನಾಶ ಆಗಿಬಿಡ್ತಾರೆ. ಒಳ್ಳೆಯದು ನಿನ್ನ ಸ್ವಂತ ಆಲೋಚನೆ ಇರೋದು. ಇತರರ ಆಲೋಚನೆ ಕೂಡ ತಗೋ. ನಂದೊಂದು ಫಾರ್ಮಲ್ ಐತ್ರಿ. ಅವ್ರು ಹೇಳಿದ್ದು ಕೇಳು, ಇವ್ರು ಹೇಳಿದ್ದು ಕೇಳು, ಎಲ್ಲರು ಹೇಳಿದ್ದು ಕೇಳು, ದೇವ್ರು ಹೇಳಿದ್ದು ಮಾಡು. ಎಲ್ಲ ಪಕ್ಕದಲ್ಲೇ ಕೇಳ್ರಿ. ಅವ್ರು ಹೇಳಿದ್ದು ಕೇಳು, ಇವ್ರು ಹೇಳಿದ್ದು ಕೇಳು, ಎಲ್ಲರು ಹೇಳಿದ್ದು ಕೇಳು, ಆದರೆ ದೇವರು ಹೇಳಿದ್ದು ಮಾಡು. ಅರ್ಥ ಆಯ್ತಾ? ಇದು ಚೆನ್ನಾಯ್ತಿಲ್ಲ. ಕೇಳಿಲ್ಲ ಅಂದರೆ ಆಯಕ್ಕ ಬೇಜಾರು, ಕೇಳಿ ಅಂದರೆ ಈ ಅಣ್ಣ ಬೇಜಾರು. ಪಾಸ್ಟ್ మాట వినలేదಪ್ಪ, ಒದ್ದು ಚರ್ಚೆಗೆ ಪೋಯದೆ. ಸ್ವಲ್ಪ ಜನ ಚರ್ಚೆಗೆ ಬರೋದು ಬಿಟ್ಬಿಡ್ತಾರೆ. ಯಾಕೆ? ಪಾಸ್ಟ್ ಕೇಳೋದಿಲ್ಲ. ಕೇಳ್ಬೇಕು ಇವಾಗ. ಆದರೆ ಯಾರು ಹೇಳಿದ್ದು ಮಾಡಬೇಕು? ಯಾಕೋ ಬೇಡ, ನೀವು ಬರೀ ಕೇಳುವವರಾಗಿರದೆ ಮಾಡುವವರಾಗಿರ್ರಿ. ನಾವು ಕೂಡ ಕೇಳ್ತೀವಿ, ದೇವರು ಹೇಳಿದ್ದು ಮಾಡ್ತೀವಿ. ಯೌವನಸ್ಥರಿಗೆ ನಾನು ಭಾಳ ನಮ್ರತೆಯಿಂದ ಹೇಳ್ತೀನಿ ರೀ, ನೀವೆಲ್ಲರೂ ಹೇಳಿದ್ದು ಕೇಳ್ರಿ, ಆದರೆ ದೇವರ ಚಿತ್ತದ ಪ್ರಕಾರ ಮಾಡಿರಿ. ಯಾವುದು ನಿಲ್ತದಂದರೆ ದೇವರ ಚಿತ್ತ ಕೊನೆವರೆಗೆ ನಿಲ್ತದ್ರಿ. ಈತ ಏನು ಮಾಡಿದೆ? ನೆಹೆಮೀಯ ಜನ ಬಂದು ಕವ 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 ಅಂದಿದ್ಕೊಳ್ಳೆ ಮೋಶ ಥರ ಹೋಗಿ ಹೊಡಿಲಿಲ್ಲ ಬಂಡೆಗೆ. 2 ಸಾರಿ ಆಲೋಚನೆ ಮಾಡ್ದ. ಎಲ್ಲರನ್ನ ಕರೆದ. ಯಾರ್ಯಾರಪ್ಪ ಅವ್ರಿಗೆ ಸಾಲ ಕೊಟ್ರಿ ಬರ್ರಿ. ಶ್ರೀಮಂತರನ್ನ ಕರೆದ, ಅಧಿಕಾರಿಗಳನ್ನ ಕರೆದ, ಯಹೂದ್ಯರನ್ನ ಕರೆದ. ಯಾಕೆ ಈ ಯಹೂದ್ಯರು ಏನು ಮಾಡಿದರು? ಈ ಬಡವರಿಗೆ ಸಾಲ ಕೊಟ್ಬಿಟ್ಟಿದ್ರು, ಬಡ್ಡಿ ತೊಗೊಂಡಿದ್ರು. ಅದು ಮಾತ್ರ ಅಲ್ಲ, ಏನು ಮಾಡಿದರು? ಅವ್ರದ್ದು ಹೊಲ ಮನೆ ಎಲ್ಲ ಬರ್ಸ್ಕೊಂಬಿಟ್ಟಿದ್ರು. ಆಮೇಲೆ ನಾವು ನೋಡಿದ್ವಿ ಯಾಜಕಾಂಡದಲ್ಲಿ,
ನೀವು ಬಡವರ ಹತ್ರ ಸಾಲಕ್ಕೆ ಏನು ಮಾಡಬಾರ್ದು, ತೆಗೆದುಕೊಳ್ಬಾರ್ದು, ಬಡ್ಡಿ ತೊಗೋಬಾರ್ದು, ಲಾಭ ತೊಗೋಬಾರ್ದು ಅವ್ರಿಗೆ ಅಂತ ಹೇಳಿದು. ಇವ್ರೇನು ಮಾಡಿದ್ದು, ಕರೆಸ್ದ, ಎಲ್ಲರಿಗೂ ಉಗ್ದ, ನಿನ್ನ ಕೆಲಸಕ್ಕೆ ಬರಲಾರ್ದವ್ರು. ಇವ್ರು ನೋಡಿದ್ರೆ ಗೋಡೆ ಕೆಟ್ಟಕ್ಕೆ ಬಂದರೆ, ಸಾಲ ಕೊಟ್ರಿ, ಅವರು ಊಟ ಇಲ್ಲ ಅಂತೇಳಿ ಸಾಲ ತೊಗೊಂಡ್ರೆ, ಲಾಸ್ಟಿಗೆ ಅವ್ರ ಮನೆ ಮಾರಿ ಎಲ್ಲ ಮಾರಿ ಏನು ಮಾಡಿರಿ ನೀವು, ಅವ್ರ ಮಕ್ಕಳನ್ನ ಕೂಡ ಹೊತ್ಕೊಂಡು ಹೋಗಿ ಮಾಡಿರಿ ಅಂಥೇಳಿ ಎಲ್ಲರಿಗೆ ಬೈದಂತೆ ನೇಮ್ಯ. ನಾನು ಹೇಳಿದೆ, ಯಾರಾದರೂ ತಪ್ಪು ಮಾಡಿದರೆ ನಾವು ಅವ್ರನ್ನ ಖಂಡಿಸಬಾರ್ದು, ಅವ್ರಿಗೆ ಎಚ್ಚರಿಸ್ಬೇಕ್ರಿ. ಯಾರೇ ಆಗಿರಲಿ. ಏನಾಯ್ತಪ್ಪ ಸೌಂಡ್ ಚೆನ್ನಾಗಿತ್ತು. ಆಮೇಲೆ ಯಾರಾದರೂ ತಪ್ಪು ಮಾಡಿದರೆ, ಎಲ್ಲ ಹೇಳ್ರಿ, ಯಾರಾದರೂ ತಪ್ಪು ಮಾಡಿದರೆ ಅವ್ರಿಗೆ ಬುದ್ಧಿ ಹೇಳ್ರಿ. ನನಗೆ ಹೇಳ್ರಪ್ಪ, ಹೇಳ್ರಿ. ಪ್ರಭಾಕರ್ ತಪ್ಪು ಮಾಡಿದರೆ ಮತ್ತು ಹೇಳ್ರಿ, ನಿಮ್ಗೆ ಏನಾರು ಹೇಳ್ರಿ, ಯಾರಾದರೂ ತಪ್ಪು ಮಾಡಿದರೆ ಅವ್ರಿಗೆ ಹೇಳ್ರಿ, ಬುದ್ಧಿ ಹೇಳ್ರಿ, ಖಂಡಿಸ್ಬೇಡ್ರಿ. ಏನು ಮಾಡಬಾರ್ದು. ಒಂದು ವೇಳೆ ಅವನಿಗೆ ನಾವು ಬುದ್ಧಿ ಹೇಳಿದ ಮೇಲೆ ಅವ್ನು ಕೇಳಿಲ್ಲ ಅಂದರೆ ಬಿಟ್ಬಿಡ್ರಿ. ಅವನು ಹೆಂಗಿರ್ತಾನೆ. ಹೋದ ವಾರ 2 ಪ್ರಾಣಿ ಹೆಸರು ಹೇಳಿದೆ ನಾನು. ಒಂದು ಇನ್ನೊಂದು ಕುರಿ. ನೀನು ಬುದ್ಧಿ ಹೇಳಿದ್ರು ಅವನು ಹಂಗೆ ಜೀವಿಸಿಲ್ಲ ಅಂದರೆ ಅವನು ಯಾರಿಗೆ. ನೀನು ಬುದ್ಧಿ ಹೇಳಿದ ಮೇಲೆ ಅವ್ನು ತಿದ್ಕೊಂಡೆ ಅಂದರೆ ಅವನು ಯಾರಿಗೆ. ಕುರಿ. ಸ್ವಲ್ಪ ಜನಕ್ಕೆ ಎಷ್ಟು ಹಣ ಹೇಳು, ಅವ್ರು ಮಾಡಿದ್ದೆ ಆಟ. ಬೈಬಲ್ ಹೇಳ್ತದೆ, ಎಷ್ಟು ಗದರಿಸಿದರೂ ತಗ್ಗದವನು ಹೇಳದ ಹಾಗೆ ಫಕ್ಕನೆ ಮುರಿದು ಬೀಳ್ತಾನಂತೆ. ಏನು, ಎಷ್ಟು ಸರಿ ಹೇಳಿದ್ರು ಕೇಳಲಿಲ್ಲ ಅಂದರೆ ಅವನೇನಾಗ್ತಾನಂತೆ, ಫಕ್ಕನೆ ಮುರಿದು ಬೀಳ್ತಾನಂತ್ರಿ. ಅರ್ಥ ಆಯ್ತು ರೀ, ಭಾಳ ಇಂಪಾರ್ಟೆಂಟ್. ಅದಾದಮೇಲೆ ನಾವು ಮುಂದೆ ಹೋಗೋಣ. ಆಲೋಚನೆ ಮಾಡಿಕೊಂಡ ನಮ್ಮ ದೇವರಿಗೊಂದು ಹೆಸರು ಐತ್ರಿ. ಆತನ ಹೆಸರು ಆಲೋಚನಾ ಕರ್ತನು. ಆಮೇನ್. ಯೆಶಾಯ ಗ್ರಂಥದಲ್ಲಿ ನೋಡ್ತೇವೆ, ಆತನ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಸ್ಟಾರ್ ನೋಡ್ತೀವಲ್ಲ 5. ಹಾಗೆ ನಮ್ಮ ದೇವರಿಗಿರುವಂಥ ಒಂದು ಹೆಸರು, ಅನೇಕ ಹೆಸರುಗಳು, ಒಂದು ಹೆಸರು ಆಲೋಚನಾ ಕರ್ತನು. ಈಸ್ ಅ ಬೆಸ್ಟ್ ಕೌನ್ಸಿಲರ್. ನಾನು ನಿನಗೆ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳ್ತಾನ್ರಿ. ನೀನು ಒಂದು ವೇಳೆ ಆತನ ಆಲೋಚನೆಯನ್ನು ಪಡೆದುಕೊಂಡ್ರೆ ನಿನ್ನ ಜೀವಿತದಲ್ಲಿ ಎಲ್ಲ ಮಾರ್ಗಗಳು ಸರಾಗಾಗ್ತದೆ ರೀ. ಹಲ್ಲೆಲೂಯಾ. ನಿಮಗೆ ಗೊತ್ತಾ, ನೆಹೆಮೀಯನಿಗೆ ಆ ಪೌಳಿ ಗೋಡೆಗಳನ್ನು ಕಟ್ಟುವ ಆಲೋಚನೆ ದೇವರು ಹುಟ್ಟಿಸ್ದಂತ. ನೋಡ್ರಿ, 1ನೇ ಅಧ್ಯಾಯ, 2ನೇ ಅಧ್ಯಾಯ, ಅದರ 12ನೇ ವಚನ ಹೋದ್ರಿ. 2ನೇ ಅಧ್ಯಾಯ 12ನೇ ವಚನ. ಅಲ್ಲಿ 3 ದಿನಗಳಿದ್ದ ಮೇಲೆ ಯೆರೂಸಲೇಮಿಗೋಸ್ಕರ ಮಾಡತಕ್ಕ ಕಾರ್ಯದ ವಿಷಯವಾಗಿ ನನ್ನ ದೇವರು ನನ್ನಲ್ಲಿ ಯಾವ ಆಲೋಚನೆಯನ್ನು ಹುಟ್ಟಿಸಿದ್ದಾನೆಂದು. ಎಲ್ಲ ಹೇಳ್ರಿ. ನೋಡ್ರಿ, ಆ ಪೌಳಿ ಗೋಡೆಗಳನ್ನು ಕಟ್ಟಲಿಕ್ಕೆ ದೇವರು ನೆಹೆಮೀಯನಲ್ಲಿ ಏನು ಹುಟ್ಟಿಸ್ದಂತಾರೆ? ಜೋರಾಗಿ ಹೇಳ್ಬೇಕು ಎಲ್ಲರೂ. ಎಲ್ಲ ಹೇಳ್ರಿ. ಏನ್ರಿ? ಯಾಕೆ ಗೊತ್ತಾ? ನಮ್ಮ ದೇವರು ಆಲೋಚನಾ ಕರ್ತನು. ಆಮೇನ್. ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದ ಬಗ್ಗೆ ಒಂದು ಆಲೋಚನೆ ಕೊಡ್ತಾನೆ ನೀನು ಪ್ರಾರ್ಥಿಸಿದರೆ. ನಿನ್ನ ಜೀವಿತದ ಬಗ್ಗೆ ಆತನೊಂದು ಆಲೋಚನೆ ಕೊಡ್ತಾನೆ ನೀನು ಪ್ರಾರ್ಥಿಸಿದರೆ. ನಿನ್ನ ವೈಯಕ್ತಿಕ ಜೀವಿತ, ನಿನ್ನ ವಿದ್ಯಾಭ್ಯಾಸದ ಜೀವಿತ, ವ್ಯಾಪಾರ, ಕೆಲಸ, ಸೇವೆ, ಆಲಯ ಕಟ್ಟೋ ವಿಷಯದಲ್ಲಿ ದೇವರು ನಮಗೆ ಆಲೋಚನೆಯನ್ನು ಕೊಡ್ತಾನ್ರಿ. ಇಲ್ಲಿ ನೆಹೆಮೀಯ ಹೇಳ್ತಾನೆ, ನೋಡಪ್ಪ, ದೇವರು ನನ್ನಲ್ಲಿ ಆಲೋಚನೆಯನ್ನು ಹುಟ್ಟಿಸಿದ್ದಾನೆ. ಅದಕ್ಕೆ ಜನ ಎಲ್ಲ ಬಂದು ಕವ 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 ಕಂದಿದ್ದುಗಳೇ ನೆಹೆಮೀಯ ಏನು ಮಾಡೋದು ಗೊತ್ತಾ? ಹೋಗಿ ಆಲೋಚಿಸಿಕೊಂಡ. ಎಲ್ಲ ಹೇಳ್ರಿ, ಆಲೋಚನೆ. ಹೇಳ್ರಿ, ಆಲೋಚನೆ. ಎಲ್ಲ ಹೇಳ್ರಿ, ಆಲೋಚನೆ. ನಮ್ಮ ದೇವರು ಆಲೋಚನೆ ಹುಟ್ಟಿಸ್ತಾನ್ರಿ. ಆಮೇಲೆ ಆತನ ಹೆಸರು ಆಲೋಚನಾ ಕರ್ತ. ನೋಡ್ರಿ, ನಾವು ಮುಂದೆ ಹೋಗಿ ನೋಡೋದಾದರೆ ಆತನು ಮತ್ತೆ 5ನೇ ಅಧ್ಯಾಯದಲ್ಲಿ 9ನೇ ವಚನ ಆತ ಹೇಳ್ತಾನೆ, ನಾವೇ ಎಲ್ಲರನ್ನ ಬಿಡಿಸ್ತಾ ಇದ್ದೀವಪ್ಪ ದುಡ್ಡು ಕೊಟ್ಟು, ಅದರಲ್ಲಿ ನೀವೇನು ಮಾಡ್ತಾಯಿದ್ರಿ? ಅವರಿಗೆ ದುಡ್ಡು ಕೊಟ್ಟು ಅವ್ರು ಇಟ್ಕೊಳ್ತಾಯಿದ್ರಿ ಅಂತ ಹೇಳ್ತಾನೆ. ಅದಾದಮೇಲೆ ಆತ ಹೇಳ್ತಾನೆ, ನೀವು ಮಾಡಿದ್ದು ಒಳ್ಳೆಯದಲ್ಲ. ಎಲ್ಲ ಹೇಳ್ರಿ, ಹೇಳ್ರಿ. ನಾವು ಕೂಡ ಯಾರನ್ನ ತಪ್ಪು ಮಾಡಿದರೆ ನೀನು ಮಾಡಿದ್ದು ಒಳ್ಳೆಯದಲ್ಲಪ್ಪ ಹೇಳಿ ಅಷ್ಟೇ.
ನೀವು ಮಾಡಿದ್ದು ಒಳ್ಳೇದಲ್ಲ ಅಂತೇಳಿ ಮತ್ತೆ ಅವನ್ನ ಖಂಡಿಸಕ್ಕೆ ಹೋಗ್ಬೇಡ. ನಾನು ಯಾಕೆ ಹೇಳ್ತಾಯಿದ್ದೀನಿ ಈ ಮಾತನ್ನ, ನಾವು ಕಲ್ತ್ಕೊಂಡ್ಬಿಟ್ಟಿವ್ರಿ ಖಂಡಿಸೋದು. ಯೇಸು ಯಾರನ್ನು ಕೂಡ ಖಂಡಿಸ್ತಿಲ್ಲ. ಆಮೇಲೆ ಯೇಸು ಎಲ್ಲರನ್ನ ಎಚ್ಚರಿಸಿದಾರೆ. ಈವನ್ ಫರಿಸಾಯರನ್ನು ಕೂಡ ಆತನ ಖಂಡಿಸ್ದಲೇ ಎಲ್ಲಿ ಆತನ ಎಚ್ಚರಿಸಿದ. ಸಾಮ್ಯಗಳನ್ನು ಹೇಳ್ತಾ ಎಚ್ಚರಿಸಿದ್ದಾರೆ. ಇಲ್ಲಿ ಕೂಡ ನೆಹೆಮ್ಯ ಹೇಳ್ದ, ನೀವು ಮಾಡಿದ್ದು ಒಳ್ಳೆಯದಲ್ಲ. ಆತನು ಹೇಳ್ತಾನೆ, ಏನಂತ ಹೇಳ್ತಾನೆ, ನಾವು ನಮ್ಮ ವಿರೋಧಿಗಳಾಗಿರುವ ಅನ್ಯ ಜನರ ನಿಂದೆಗೆ ಗುರಿಯಾಗದಂತೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ಎಲ್ಲರೂ ಹೇಳ್ರಿ ಭಯಭಕ್ತಿ ಉಳ್ಳವರಾಗಿ. ಆಮೇಲೆ ನಮ್ಮ ನಿಮಿತ್ತ ನೋಡ್ರಿ, ಅನ್ಯ ಜನರು ದೇವರ ನಾಮವನ್ನು ನಿಂದಿಸಬಾರ್ದಂದ್ರೆ, ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನಮ್ಮನ್ನು ನೋಡಿ ದೇವರನ್ನ ಅವರು ನಂಬಲಾರದೆ ಇರಬಾರ್ದಂದ್ರೆ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ಬೇಕ್ರಿ. ಆಮೇನ್ ಹೇಳ್ರಿ ಆಮೇನ್. ನಿನ್ನ ನೋಡಿ ಇನ್ನೊಬ್ಬರು ಚರ್ಚಿಗೆ ಬರಬೇಕಾಗಲಿ, ನನ್ನ ನೋಡಿ ಇನ್ನೊಬ್ಬರು ಚರ್ಚಿಗೆ ಬರೋದು ನಿಂದಿರಿಸಬಾರ್ದು. ಹಂಗಂದ್ರೆ ನಾವು ಹೆಂಗೆ ಜೀವಿಸ್ಬೇಕು? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ಬೇಕ್ರಿ. ಹಲ್ಲೆಲೂಯಾ. ಅದಾದಮೇಲೆ ನೆಹೆಮ್ಯ ಹೇಳ್ತಾನೆ, ನಾವು ಬಡ್ಡಿ ತೆಗೆದುಕೊಳ್ಳುವ ಪದ್ಧತಿ ಬಿಟ್ಟು ಬಿಡೋಣ. ಅವರು ಬಡ್ಡಿ ತೆಗೆದುಕೊಳ್ಳೋ ಪದ್ಧತಿ ರೀ. ನಮ್ಮಲ್ಲಿ ಯಾವ ಪದ್ಧತಿ ಐತೆ ಆ ಪದ್ಧತಿಗಳನ್ನ ನಾವೇನು ಮಾಡಬೇಕು? ಬಿಟ್ಟು ಬಿಡಬೇಕು. ಸಂಪ್ರದಾಯಗಳನ್ನ ನಾವೇನು ಮಾಡಬೇಕು? ಬಿಟ್ಟು ಬಿಡು. ಅದಾದಮೇಲೆ ನಾವು ನೋಡಿದೆವು 12ನೇ ವಚನದಲ್ಲಿ ಆತನೇನು ಮಾಡಿದ, ಅಲ್ಲಿದ್ದಂಥ ಜನರಲ್ಲೇ ಹೇಳಿದ್ರು, ಆಯ್ತಪ್ಪ ನಾವೆಲ್ಲ ಹಿಂದೆ ಕೊಟ್ಬಿಡ್ತೀವಿ ಅಂತ ಹೇಳಿದರು. ಏನು ಹೇಳಿದರು? ಎಲ್ಲವನ್ನು ಏನು ಮಾಡ್ತೀವಿ? ಹಿಂದಕ್ಕೆ ಕೊಟ್ಟು. ಅದಕ್ಕೆ ಬೈಬಲಲ್ಲಿ ಒಂದು ಮಾತೈತ್ರಿ, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಎಲ್ಲ ಹೇಳ್ರಿ, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ನೆಹೆಮ್ಯ ಚೆನ್ನಾಗಿ ಮಾತಾಡ್ದ, ಅವ್ರ ಹತ್ರ ಖಂಡಿಸ್ಲಿಲ್ಲ. ಆವಾಗ ಅವ್ರು ಏನು ಹೇಳಿದ್ರು, ಆಯ್ತಪ್ಪ ನೆಹೆಮ್ಯ ನೀನು ಹೇಳ್ದಂಗೆ ನಾವೆಲ್ಲವನ್ನು ಏನು ಕೊಟ್ಬಿಡ್ತೀವಿ? ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ಕೊಳ್ಳಿ. ನೆಹೆಮ್ಯ ಏನು ಮಾಡ್ದ? ಹೌದಾ, ಒಳ್ಳೆ ಡಿಸಿಷನ್ ಮಾಡಿರಿ ನೀವು ಅಂತೇಳಿ ಅಲ್ಲಿದ್ದಂಥ ಯಾಜಕರನ್ನ ಕರೆದ. ಯಾರನ್ನ ಕರೆದ ಹೇಳ್ರಿ? ಯಾರನ್ನ ಕರೆದ? ಯಾಜಕರನ್ನ ಕರೆದು ಏನು ಮಾಡ್ದ? ಇವರು ಮಾತಿನ ಪ್ರಕಾರ ಇವ್ರು ನಡೆಯುವಂತೆ ಅವರಿಗೆ ಪ್ರಮಾಣ ಮಾಡಿಸ್ದಂತಾರೆ. ಎಲ್ಲ ಹೇಳ್ರಿ ಪ್ರಮಾಣ. ಎಲ್ಲ ಹೇಳ್ರಿ ಪ್ರಮಾಣ. ಯಾರನ್ನ ಕೋರ್ಟಿಗೆ ಹೋಗಿರ? ಕೋರ್ಟಿಗೆ ಕೇಸ್ ಹಾಕಿದ್ರಿ ಯಾರನ್ನ? ಒಳ್ಳೆಯದು. ಅಲ್ಲಿ ಸಾಕ್ಷಿ ಹೇಳೋಕ್ಕಿಂತ ಮುಂಚೆ ಏನು ಮಾಡಿಸ್ತಾರಮ್ಮ? ಬೈಬಲ್ ಹೇಳ್ತಾರೆ ಅಲ್ಲಿ ಕೂಡ. ಇವಾಗ ಏನು ಹೇಳ್ತಾರೆ ಗೊತ್ತಿಲ್ಲ. ಅಲ್ಲಿ ಪ್ರಮಾಣ ಮಾಡಿದ್, ನಾನು ಸತ್ಯವನ್ನೇ ಹೇಳ್ತೇನೆ ಹೊರತು ಇಲ್ಲ ಸಿನಿಮಾ ಡೈಲಾಗ್ ಹೇಳ್ತಾರೆ ಇವೆಲ್ಲ. ಪ್ರಮಾಣ ಮಾಡಿಸ್ತಾರೆ. ಯಾಕೆ ಹೇಳ್ರಿ? ಪ್ರಮಾಣದಲ್ಲಿ ಒಂದು ಶಕ್ತಿ ಐತ್ರಿ. ಪ್ರಮಾಣದಲ್ಲಿ ಏನೈತೆ? ಒಂದು ಶಕ್ತಿ ಐತೆ. ದೇವರು ನಮ್ಮೊಟ್ಟಿಗೆ ಕೂಡ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಹೆಂಗೆ ಗೊತ್ತಾ? ಆತನ ಮಗನ ರಕ್ತದ ಮೂಲಕ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ನಾವು ಒಡಂಬಡಿಕೆಯ ಜನರು, ನಾವು ಪ್ರಮಾಣದ ಜನರಿ. ನಮ್ಮನ್ನು ಸುಮ್ಮನೆ ದೇವರು ತಗೊಂಡಿಲ್ಲ, ಆತನ ಮಗನ ರಕ್ತದ ಮೂಲಕ ನಮ್ಮೊಟ್ಟಿಗೆ ಒಡಂಬಡಿಕೆ. ಅದಕ್ಕೆ ಸ್ವಾಮಿ ಹೇಳ್ದ, ನಾನು ಸುರಿಸುವ ಈ ರಕ್ತ ಹೊಸ ಒಡಂಬಡಿಕೆಯನ್ನು, ಹೊಸ ಪ್ರಮಾಣವನ್ನು ಸೂಚಿಸ್ತದೆ ಅಂತ ಹೇಳ್ದ. ಆಮೇನ್. ಇವಾಗ ಈ ನೆಹೆಮ್ಯ ಏನು ಮಾಡ್ದ? ಅಲ್ಲಿದ್ದತ್ತು ಯಾಜಕರನ್ನ ಕರೆದ. ಪ್ರೇರೆ ಯಾಜಕರು ಯಾರಂದರೆ ದೇವರಿಗೆ ಮತ್ತು ಮನುಷ್ಯರಿಗೆ ಮಧ್ಯಸ್ಥಿಕೆ ವಹಿಸಿ ಕೆಲಸ ಮಾಡುವವರು. ದೇವರು ನಮ್ಮೆಲ್ಲರನ್ನೂ ಕೂಡ ಯಾಜಕರನ್ನಾಗಿಯೂ ಅರಸರನ್ನಾಗಿಯೂ ಕರೆದಿದ್ದಾನೆ. ಯಾಜಕರು ಆತ್ಮಿಕ ಮಂಡಲದಲ್ಲಿ ಕೆಲಸ ಮಾಡ್ತಾರೆ. ರಾಜರು ಈ ಲೋಕದಲ್ಲಿ ಅಧಿಕಾರ ನಡೆಸ್ತಾರೆ. ಪ್ರೀಸ್ಟ್ ವಿಲ್ ರೂಲ್ ಸ್ಪಿರಿಚುವಲ್ ವರ್ಲ್ಡ್, ಕಿಂಗ್ಸ್ ವಿಲ್ ರೂಲ್ ಸಿವಿಲ್ ವರ್ಲ್ಡ್. ಈ ಲೋಕವನ್ನು ಆಳ್ವಿಕೆ ಮಾಡುವವರು. ಇಲ್ಲಿ ನೆಹೆಮ್ಯ ಏನು ಮಾಡ್ದ? ಯಾಜಕರನ್ನ ಕರೆಸಿ, ನೋಡಪ್ಪ ಇವ್ರು ಹೇಳ್ಯಾರೆ ವಾಪಸ್ ಕೊಡ್ತೀವಿ ಅಂತೇಳಿ, ಇವರಿಂದ ಏನು ಮಾಡು? ಪ್ರಮಾಣ ಮಾಡಿಸಂತೇಳಿ ಯಾಜಕರನ್ನ ಇಟ್ಟರು. ಯಾಜಕರು ಯಾರಂದರೆ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರಾಗಿ ಸೇವೆ ಕೆಲಸ ಮಾಡುವವರು. ಪ್ರಿಯರೇ, ಈ ದಿನ ನಾನು ನೀನು ಕೂಡ ಯಾಜಕರಾಗಿ ಕರೆಯಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನು. ಆತನು ನಮ್ಮನ್ನು ಕೂಡ ಏನು ಮಾಡಿದ್ದಾನೆ? ಯಾಜಕರು ಮಾಡಿದ್ದಾನೆ. ನೀವು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನದ ಓದಿದ್ರೆ, ದೇವರು ನಮ್ಮನ್ನು ಯಾಜಕರನ್ನಾಗಿಯೂ ರಾಜ್ಯವನ್ನಾಗಿಯೂ ಆರಿಸಿಕೊಂಡಿದ್ದಾನೆ. 1ನೇ ಪೇತ್ರದಲ್ಲಿ ನೋಡಿದರೆ, ನಾವು ಆರಿಸಲ್ಪಟ್ಟ ಜನಾಂಗ, ಯಾಜಕ ವಂಶಸ್ಥರು.
ನಮ್ಮ ಕೆಲಸ ಏನು ಗೊತ್ತಾ? ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆ ವಹಿಸಿ ನಾವು ಕೆಲಸ ಸೇವೆ ಮಾಡುವವರಾಗಿರಬೇಕು. ಏನೋ ಅಷ್ಟೇ ನಾನು ಸುಮ್ಮನೆ ಚರ್ಚಿಗೆ ಬರ್ತೀನಿ ಹೋಗ್ತೀನಿ, ಇಲ್ಲ. ನಿನಗೆ ಒಂದು ಸ್ಥಾನ ಕೊಡಲ್ಪಟ್ಟದ್ದು, ಯಾಜಕನ ಸ್ಥಾನ. ಯಾಜಕನ ಕೆಲಸ ಏನು? ದೇವರಿಗೆ ಮತ್ತು ಮನುಷ್ಯರಿಗೆ ಮಧ್ಯಸ್ಥಕನಾಗಿರುವುದು. ಯು ಆರ್ ದ ಮೀಡಿಯೇಟರ್ ಬಿಟ್ವೀನ್ ಗಾಡ್ ಆ್ಯಂಡ್ ಪೀಪಲ್. ಏನಪ್ಪ ಅಷ್ಟೇ ನಾವು ಸುಮ್ಮನೆ ಚರ್ಚಿಗೆ ಬರ್ತೀವಿ, ಇಲ್ಲ ಇಲ್ಲ, ನೀನು ಬರೀ ವಿಶ್ವಾಸಿ ಅಲ್ಲ, ನೀನು ದೇವರಾದುಕೊಂಡ ಜನಾಂಗ, ಯಾಜಕ ವಂಶಸ್ಥರು. ನೋಡ್ರಿ 2 ಪೇತ್ರ 1 ಪೇತ್ರ 2ನೇ ಅಧ್ಯಾಯ ಅದರ 9ನೇ ವಚನ. ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು. ನಾವೆಲ್ಲರೂ ಏನಾಗಿದ್ದೇವೆ ಅಂತೀರಿ? ಜ್ವರ ಹೇಳ್ಬೇಕೆಲ್ಲರೂ. ಯಾಜಕರು ಹೇಳ್ರಿ ಎಲ್ಲರೂ. ನಾವೆಲ್ಲರೂ ಏನಾಗಿದ್ದೇವೆ? ಯಾಕೆ ನೆಹೆಮೀಯ ಯಾಜಕರನ್ನೇ ಕಳಿಸ್ದಂದರೆ, ಯಾಜಕರು ಸಾಮಾನ್ಯರಲ್ಲ, ಅವರು ದೇವರಿಗೂ ಜನರಿಗೂ ಮಧ್ಯಸ್ಥಿಕೆ ಒಲಿಸಿ ಸೇವೆ ಮಾಡುವವರು. ಇದನ್ನು ದೇವರು ನಮ್ಮನ್ನು ಕೂಡ ಹೊಸ ಒಡಂಬಡಿಕೆಯಲ್ಲಿ ಆತನು ನನ್ನನ್ನು ನಿನ್ನನ್ನು ಯಾಜಕರನ್ನಾಗಿ ಕರೆದಿದ್ದಾನೆ. ನಾನು ನೀನು ಕೂಡ ಜನರ ಮಧ್ಯಸ್ಥಿಕೆ ವಹಿಸಿ, ದೇವರಿಗೆ ಮತ್ತು ಜನರಿಗೆ ಮಧ್ಯಸ್ಥಿಕೆ ವಹಿಸಿ ಜೀವಿಸುವವರಾಗಿರಬೇಕು ಪ್ರಿಯರೇ. ಆಮೇನ್. ಅದಾದ ನಾವು ನೋಡ್ಕೊಂಡು ಇವಾಗ 13ನೇ ವಚನದಿಂದ 19ನೇ ವಚನದವರೆಗೆ ನಾವು ಧ್ಯಾನ ಮಾಡೋಣ. ನೆಹೆಮೀಯ 5ನೇ ಅಧ್ಯಾಯ 13ರಿಂದ 19ನೇ ವಚನ. ನಾನು ಸ್ವಲ್ಪ ವಿಷಯ ಹೇಳಿ ನಾನು ಬೇಗ ಮುಗಿಸಿ ಅದಾದಮೇಲೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ ಪ್ರೇರಣೆ. 14ನೇ ವಚನ ಓದೋಣ. ಮೈಕ್ ಕೊಡ್ರಿ. 13ನೇ ವಚನದಿಂದ ಓದೋಣ. ಇದಲ್ಲದೆ ಆನ್ ಮಾಡೋ ಮೈಕ್. ಅಲ್ಲ, ಈ ಮೈಕ್ ಆನ್ ಮಾಡು. ಆನ್ ಮಾಡು, ಓದಮ್ಮ. ಇದಲ್ಲದೆ ನನ್ನ ಉಡಿಲನ್ನು ಆಡಿಸಿ ಅವರಿಗೆ ಈಗ ಕೊಟ್ಟ ಮಾತನ್ನು ಕೈಕೊಳ್ಳದ ಪ್ರತಿಯೊಬ್ಬನನ್ನು ದೇವರು ಅವನ ಮನೆಯಿಂದಲೂ ಸ್ವಾಸ್ಥ್ಯದಿಂದಲೂ ಈ ಪ್ರಕಾರವೇ ಝಾಡಿಸಿ ಬಿಡಲಿ. ಅವನು ಉಡಿಲಿನಲ್ಲಿಯೇ ಝಾಡಿಸಲ್ಪಟ್ಟು ಬರಿದಾಗಲಿ ಅಂದೆನು. ಕೂಡಲೇ ಸಭೆಯವರೆಲ್ಲ ಹಾಗೆಯೇ ಆಗಲಿ ಎಂದು ಹೇಳಿ ಯೆಹೋವನನ್ನು ಕೊಂಡಾಡಿ ಕೊಟ್ಟ ಮಾತನ್ನು ಕೈಕೊಂಡರು. ಅರಸನಾದ ಅರ್ತಷಸ್ತನು ನನ್ನನ್ನು ಯಹೂದ ದೇಶದ ಅಧಿಪತಿಯನ್ನಾಗಿ ನೇಮಿಸಿದಂದಿನಿಂದ 12 ವರ್ಷಗಳವರೆಗೆ, ಅಂದರೆ ಅವನ ಆಳಿಕೆಯ 20ನೆಯ ವರುಷದಿಂದ 32ನೆಯ ವರುಷದವರೆಗೆ ನಾನಾಗಲಿ ನನ್ನ ಸಹೋದರನಾಗಲಿ ದೇಶಾಧಿಪತಿಗೆ ಸಲ್ಲತಕ್ಕ ಆದಾಯದಿಂದ ಜೀವನ ಮಾಡಲಿಲ್ಲ. ಸಾಕು. ನಾನು ನನ್ನ ಬಟ್ಟೆಯನ್ನು ಜಾಡಿಸಿ ಈ ಮಾತಿನ ಪ್ರಕಾರ ಮಾಡದೇ ಇರುವ ಪ್ರತಿಯೊಬ್ಬನನ್ನು ದೇವರು ಅವನ ಮನೆಯಿಂದಲೂ ಅವನ ಆಸ್ತಿ ಪಾಸ್ತಿಯಿಂದಲೂ ಜಾಡಿಸಲಿ. ಅವನು ಇದೇ ಪ್ರಕಾರ ಜಾಡಿಸಿ ಬರಿದಾಗಲಿ ಎಂದನು. ಪ್ರಿಯರೇ, ಪ್ರಮಾಣ ಅನ್ನೋದು ಹೆಂಗೆ ಮಾಡಲ್ಪಡ್ತದಂದರೆ ನಮ್ಮ ಬಾಯಿ ಮಾತಿನಿಂದ ಮಾಡಲ್ಪಡ್ತದೆ. ಎಲ್ಲ ಹೇಳ್ರಿ, ಹೆಂಗೆ ನಾವು ಪ್ರಮಾಣ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀವಿ? ಸುಮ್ಮನೆ ಅಂತೀವ? ಹೇಳ್ರಿ ಜೋರಾಗಿ. ಹೇಳ್ರಿ ಜೋರಾಗಿ. ಅದಕ್ಕೆ ಇವಾಗ ಏನು ಮಾಡ್ತಾರೆ, ನಾವೇನಾದರೂ ಲ್ಯಾಂಡ್ ಭೂಮಿ ಏನಾದ್ರು ತೊಗೊಂಡ್ರೆ ಏನು ಮಾಡ್ತಾರೆ ರೀ? ಒಂದು ಬಾಂಡ್ ಬರ್ಸ್ಕೊಳ್ತಾರೆ ರೀ. ಹೇಳ್ರಿ, ಬರ್ಸ್ಕೊಂಡು ಅದರಲ್ಲಿ ಕೊಳ್ಳೋರು ಮಾರೋರ್ದು ಸೈನ್ ಇರುತ್ತೆ. ಆಮೇಲೆ ಯಾರ್ದಿರುತ್ತೆ ಸೈನು? ಸಾಕ್ಷ್ಯಗಳದಿರುತ್ತೆ. ಇವಾಗ ನಾಳೆ ಏನಾದರೂ ಮಾರಿದವ್ರು ಏನಾದರೂ ತಕರಾರು ಮಾಡಿದರೆ ಇವರಿಗೆ ಆಧಾರ ಏನು? ಇವರು ಕೊಟ್ಟಿರೋ ಬಾಂಡ್, ಇವರು ಕೊಟ್ಟಿರೋ ಮಾತು ಅಂತ ಹೇಳ್ಬೋದು ನಾವು. ಹೌದಲ್ಲ? ಹೇಳ್ರಿ ಜೋರಾಗಿ. ಅರ್ಥ ಆಗತ್ತಿಲ್ಲ ನಿಮಗೆ? ಇವಾಗಲ್ಲಿದ್ದಂಥ ಯಹೂದ್ಯರು ಏನು ಮಾಡಿದರು? ಬಡವ್ರ ಹತ್ರ ಎಲ್ಲ ಸಾಲ ಕೊಟ್ಟು ಅವ್ರ ಹತ್ರ ಬಡ್ಡಿ ತೊಗೊಂಡು ಮನೆ ಮಾರಿ ಎಲ್ಲ ತೊಗೊಂಡ್ಬಿಟ್ಟಿದ್ರು. ಲಾಸ್ಟಿಗೆ ಅವ್ರ ಮಕ್ಕಳನ್ನ ಕೂಡ ತೊಗೊಳಕ್ಕೆ ರೆಡಿ ಇದ್ದರು. ನೆಹೆಮೀಯ ಬೈದ, ಎಚ್ಚರಿಸ್ದ. ಅವರೆಲ್ಲ ಏನು ಮಾಡಿದ್ರು? ಆಯ್ತಪ್ಪ ನಾವು ವಾಪಸ್ ಕೊಟ್ಬಿಡ್ತೆ ಅಂತ ಹೇಳಿದರು. ಅವರು ಏನು ಮಾಡಿದ್ರು? ನೆಹೆಮೀಯ ಏನು ಮಾಡಿದ? ಇವಾಗ ಒಂದು ಮಾತು ಹೇಳ್ತದಾನೆ, ಯಾಜಕರಿಂದ ಪ್ರಮಾಣ ಮಾಡಿಸಿದ ಮೇಲೆ ಆತ ಹೇಳ್ತದಾನೆ, ಒಂದು ವೇಳೆ ಯಾವನಾದರೂ ಈ ಮಾತಿಗೆ ತಪ್ಪಿ ನಡೆದರೆ
ಅವನ ಮನೆಯಿಂದ ಏನಾಗಬೇಕು, ಜಾಡಿಸಲ್ಪಡಬೇಕು. ಆಮೇಲೆ ಅವನ ಆಸ್ತಿ ಪಾಸ್ತಿಯಿಂದ ಕೂಡ ಅವ್ನಿಗೇನಾಗ್ಬಿಡುತ್ತೆ, ಬಿಡುಗಡೆ ಆಗಿಬಿಡ್ತದೆ, ಇಲ್ದಂಗೆ ಆಗಿಬಿಡ್ತದೆ ಅಂತೇಳಿ ನೀವು ಮಾತಿನ ಪ್ರಕಾರ ನಡಿಬೇಕಂತ ಹೇಳ್ದ. ಎಲ್ಲರೂ ಹೇಳ್ರಿ, ಮಾತಿನ ಪ್ರಕಾರ. ನಾವು ಹೇಳ್ತೀವಲ್ಲ, ಯಾರಾದರೂ ಮಾತು ತಪ್ಪಿದರೆ ಇವನು ಮಾತಿನ ಪ್ರಕಾರ ನಡೆಯಂಗಿಲ್ಲ ನೋಡಂತೀವಿ. ಈ ಪ್ರಮಾಣ ಅನ್ನೋದು ಮಾತಿನಿಂದ ಮಾಡಲ್ಪಟ್ಟೈತಿ. ಇವಾಗ ನಾನು ನೀನು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದಾಗ ಪ್ರಮಾಣ ಮಾಡಿವ ಇಲ್ಲ? ಎಷ್ಟು ಜನ ಪ್ರಮಾಣ ಮಾಡಿರಿ? ವೆರಿ ಗುಡ್. ಕೈ ಇಳಿಸ್ರಿ. ಏನೆಂತ ಪ್ರಮಾಣ ಮಾಡಿರಿ? ಸ್ವಲ್ಪ ಜನ. ಏಸಪ್ಪ ಬದುಕಿದ್ರೆ ನಿನಗೋಸ್ಕರೇ ಬದುಕ್ತೀನಿ ಏಸಪ್ಪ, ಸತ್ರೂ ನಿನಗೋಸ್ಕರ ಸಾಯ್ತೀನಿ ಅಂತಾರೆ, ಹೌದಲ್ಲ? ಇನ್ನೂ ಸ್ವಲ್ಪ ಜನ, ಏಸಪ್ಪ ಇವತ್ತು ಪಾಪ ಮಾಡಿಬಿಟ್ಟಿನಪ್ಪ, ಇವಾಗ ನಾನು ದೀಕ್ಷಾಸ್ಥಾನ ತಗೊಂತಿದ್ದೀನಪ್ಪ, ಇನ್ಮೇಲೆ ಪಾಪನೇ ಮಾಡೋದಿಲ್ಲಪ್ಪ. ಇನ್ನೂ ಸ್ವಲ್ಪ ಜನ, ದೇವರೇ ಏನೋ ಮಾಡಿಬಿಟ್ಟಿನಪ್ಪ, ಇವತ್ತಿನವರೆಗೆ ಮಾಡಿಬಿಟ್ಟಿನಪ್ಪ, ನಾಳೆಯಿಂದ ಏನು ಮಾಡೋದಿಲ್ಲಪ್ಪ. ಮತ್ತೆ ಡಿಸೆಂಬರ್ ಮುಗಿತೈತೆ, 31ನೇ ತಾರೀಕು ಬರುತ್ತೆ, ಅವಾಗ ಮತ್ತೆ ಏನು ಮಾಡ್ತೀವಿ? ಏಸಪ್ಪ ಈ ವರ್ಷ ಹಂಗೆ ಮಾಡಿಬಿಟ್ಟ ಏಸಪ್ಪ, ಏಸಪ್ಪ ನಾಳೆಯಿಂದ ಏಸಪ್ಪ. ಮತ್ತೆ ಒಂದು ವಾರ ಚೆನ್ನಾಗಿರ್ತಾರೆ, ಜನವರಿ. ಮತ್ತು 26ನೇ ತಾರೀಕು ಪಾಸ್ಟ್ ಮೀಟಿಂಗ್ ಇಡ್ತಾರೆ. ಯಾವತ್ತು? ಗಣರಾಜ್ಯೋತ್ಸವ ದಿನ. ಮತ್ತೆ ಏಸಪ್ಪ. ನೋಡ್ರಿ, ನಾವು ನಗ್ತಿದ್ದೀವಿ ಅಂದರೆ ಎಷ್ಟು ಸರಿ ನಮ್ಮ ಪ್ರಮಾಣ ನಾವು ಮುರಿದಿದ್ದೇವೆ ರೀ. ಹೇಳ್ರಿ, ಜಸ್ಟ್ ನೀವು ಸೀರಿಯಸ್ ತಗೊಂಡು ಜಸ್ಟ್ ಆಲೋಚನೆ ಮಾಡಿರಿ. ನೆಹೆಮೀಯ ಏನು ಹೇಳ್ದ ನೋಡಪ್ಪ, ಯಾಜಕರ ಮುಂದೆ ನೀವು ಪ್ರಮಾಣ ಮಾಡಿರಿ, ನಿಮ್ಮ ಪ್ರಮಾಣದ ಪ್ರಕಾರ, ನಿಮ್ಮ ಮಾತಿನ ಪ್ರಕಾರ ನೀವು ನಡೆದಿಲ್ಲ ಅಂದರೆ ನಿಮ್ಮ ಪ್ರತಿಯೊಬ್ಬನು ಏನಾಗಬೇಕು, ದೇವರು ಅವನ ಮನೆಯಿಂದಲೂ ಅವನ ಆಸ್ತಿ ಪಾಸ್ತಿಯಿಂದಲೂ ಅವನೇನು ಮಾಡಲಿ, ಜಾಡಿಸ್ಬಿಡಿ, ಅಂದರೆ ತೆಗೆದಾಕಲಿ, ಅವನನ್ನು ಬರಿದು ಮಾಡಲಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅರ್ಥ ಮಾಡ್ಕೊಳ್ರಿ, ಪ್ರಮಾಣ ಒಡಂಬಡಿಕೆ ಅನ್ನೋದು ಎಷ್ಟು ಶಕ್ತಿ ಉಳ್ಳದ್ದು ಅಂತೇಳಿ. ಇವಾಗ ನಾನು ನೀನೇನು ಹೇಳ್ತೀವಿ, ದೇವರೇ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗಿರೋದಿಲ್ಲ ಹಿಂಗಿರೋದಿಲ್ಲ ಅಂತ ಹೇಳ್ತೀವಿ ರೀ. ಚರ್ಚಿಂದ ಕಾಲು ಹೊರಗೆ ಇಟ್ಟಿದ್ಕೊಳ್ಳೆ ಇಲ್ಲಿಂದನೇ ಬೈಕೊಂಡು ಹೋಗ್ತಾರೆ ಸ್ವಲ್ಪ ಜನ. ಗಂಡು ಹೇಳ್ತೀವಿ, ಇವಾಗಾದ್ರೆ ವಾಕ್ಯ ಕೇಳಿ, ಹೇಳ್ತಿದ್ದ ಪಾಸ್ಟ್ರ್ ನೀನು ಹೆಂಗೈದಿ? ಇಲ್ಲ ಚರ್ಚ್, ನಾನು 1 ವರ್ಷದ್ದು ಪ್ರಮಾಣ ಕೇಳ್ತಿಲ್ಲ, ಹಿಂಗೆ ಚರ್ಚಿನ ಹೊರಗೆ ಕಾಲಿಟ್ಟಿದ್ಕೊಳ್ಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲ ಪ್ರೇಯರ್, ನಾನು ಏನು ಹೇಳ್ತಿದ್ದೇನೆ, ಯಾರು ನಾನು ಟೀಕ್ಸಾಗಿ ಹೇಳ್ತಿಲ್ಲ. ಹೌ ಸೀರಿಯಸ್ ವಿ ಆರ್ ವಿತ್ ಗಾಡ್, ನಾವು ದೇವರೊಟ್ಟಿಗೆ ಎಷ್ಟು ಗಂಭೀರವಾಗಿದ್ದೇವೆ ಅನ್ನೋದು ಪ್ರಶ್ನೆ ಇಲ್ಲಿ. ಅರ್ಥ ಆಗತ್ತಾ ನಿಮಗೆ? ಇವಾಗ ಒಡಂಬಡಿಕೆ ಗಂಡ ಹೆಂಡತಿ ಮಧ್ಯೆ ನಡೀತದ್ರಿ. ಅದು ವಿಶೇಷವಾಗಿ ನಮ್ಮ ಕ್ರೈಸ್ತ ವಿವಾಹ, ಬೈಬಲಲ್ಲಿ ಹೇಳುತ್ತೆ, ವಿವಾಹವು ಎಲ್ಲ ವಿಷಯಗಳಲ್ಲಿ ఘనವಾದದ್ದು ರೀ. వివాహము అన్నిటికంటే ఏమైనది? ಆ ವಿವಾಹದಲ್ಲಿ ಭಾಳ ಪ್ರಾಮುಖ್ಯ ಏನು ಗೊತ್ತಾ ರೀ? ತಾಳಿ ಕಟ್ಟೋದಲ್ಲ ರೀ, ರಿಂಗ್ ಉಡಿಸೋದಲ್ರಿ, ಪ್ರಮಾಣ. ಏನಿಪ್ಪ ಅದಕ್ಕೆ ಮದುವೆ ನಡೆಸ್ತಾರೆ ಅಂತಾರೆ. ಇವಾಗ ಭಾಳ ಪ್ರಾಮುಖ್ಯವಾದ ಸಮಯಕ್ಕೆ ನಾವು ಬಂದೀವಿ ಅಂತ ಹೇಳ್ತಾರೆ ರೀ. ಏನು ಮಾಡ್ತಾನೆ ಅವಾಗ? ಪಾಸ್ಟ್ ಹೇಳ್ತಾನೆ, ನೋಡಮ್ಮ ಇವತ್ತಿನಿಂದ ರೋಗದಲ್ಲಿಯೂ ಆರೋಗ್ಯದಲ್ಲಿಯೂ ಬಡತನದಲ್ಲಿಯೂ ಐಶ್ವರ್ಯದಲ್ಲಿಯೂ ಮೇಲುಗಳಲ್ಲಿಯೂ ಕೀಳುಗಳಲ್ಲಿಯೂ ಎಲ್ಲ ಪರಿಸ್ಥಿತಿಗಳಲ್ಲಿ ಮರಣ ನಮ್ಮನ್ನು ಅಗಲಿಸೋ ತನಕ ನಾನು ನಿನ್ನನ್ನು ಬಿಡೋದಿಲ್ಲ. ನನ್ನ ದೇಹದಿಂದ ನಿನ್ನನ್ನು ಏನು ಮಾಡ್ತೇನೆ? ಸನ್ಮಾನಿಸ್ತೇನೆ. ನನಗಿರುವ ಆಸ್ತಿ ಪಾಸ್ತಿಗೆಲ್ಲ ನಿನ್ನನ್ನೇ ಯಜಮಾನನಾಗಿ ಮಾಡ್ತೇನೆ ಅಂತೇಳಿ ಏನು ಮಾಡ್ತೀವಿ? ಪ್ರಮಾಣ ಮಾಡ್ತೀವಿ. ಆ ಪ್ರಮಾಣ ಎಲ್ಲೇ ತನಕಂತರಿ? ಜೋರಾಗಿ ಹೇಳ್ಬೇಕೆಲ್ಲರು. ಕೊನೆ ತನಕಲ್ಲ, ಸಾಯೋ ತನಕ. ದೇವರ ವಾಕ್ಯ ಹೇಳ್ತಿದ್ದು, ಯೇಸು ಸ್ವಾಮಿ ಹೇಳ್ತಾನೆ, ಒಬ್ಬ ಗಂಡನು ಸಾಯೋ ಒಂದು ವೇಳೆ ಗಂಡನು ಸತ್ತಿದ್ದರೆ ಅವಳು ಆ ಪ್ರಮಾಣದಿಂದ ಬಿಡುಗಡೆ ಹೊಂದಿದ್ದವಳತ್ತು. ಪೌಲನು ಕೂಡ ಅದೇ ಹೇಳ್ತಾನೆ ರೀ. ಒಂದು ವೇಳೆ ಒಂದು ಗಂಡ ಒಂದು ಹೆಂಡತಿ ಇದ್ಲು ಅನ್ಕೊಳ್ರಿ, ಹೆಂಡತಿ ಸತ್ತೋದು ಅನ್ಕೊಳ್ರಿ, ಅವಾಗ ಗಂಡ ಏನಾಗ್ತಾನೆ? ಆ ಪ್ರಮಾಣದಿಂದ ಬಿಡುಗಡೆ ಆಗ್ತಾನೆ. ಅವಾಗ ಅವನು ಇನ್ನೊಂದು ಮದುವೆ ಮಾಡ್ಕೋಬೋದು. ಒಂದು ವೇಳೆ ಅವನ ಹೆಂಡತಿ ಬದುಕಿರುವಾಗಲೇ ಅವನೇನಾದರೂ ಅನೈತಿಕ ಸಂಬಂಧ ಮತ್ತೆ ಬೇರೊಂದು ಮಾಡಿದರೆ ಅವನು
ದೇವ್ರ ಲೆಕ್ಕ ಕೊಡ್ಬೇಕಂತ. ಯಾಕೆ? ಪ್ರಮಾಣ ಅಷ್ಟು ಶಕ್ತಿ ಉಳ್ಳದ್ದು. ಏನುಳ್ಳದು? ಏನುಳ್ಳದು? ತಾಳಿ ಅಲ್ರಿ, ತಾಳಿ ಅರ್ಧೋಗ್ಬಿಡುತ್ತೆ. ಒಬ್ಬ ಮುಂದೆ ತಾಳಿ ಏನಾಗ್ಬಿಡ್ತು, ಟ್ರೈನಲ್ಲಿ ಹೋಗ್ತದೆ, ಎಳ್ಕೊಂಡು ಹೋಗ್ಬಿಟ್ರು. ತಾಳಿ ಹೋಗ್ಬೋದು, ನೀನು ಹಾಕಿದ ಉಂಗುರ ಹೋಗ್ಬೋದು, ನಿನ್ನ ಪ್ರಮಾಣ ಮಾತ್ರ ಎಂದಿಗೂ ಹೋಗೋದಿಲ್ಲ. ಹೇಳ್ರಿ. ಇವಾಗ ಸ್ವಲ್ಪ ಜನ ನಾವು ರಿಂಗ್ ಹಾಕ್ತೀವಿ, ಸ್ವಲ್ಪ ಜನ ಏನು ಮಾಡ್ತೀವಿ, ನೀನೇನ ಮಾಡಮ್ಮ. ಆದರೆ ಯಾವುದೇ ಮದುವೆಯಲ್ಲಿ ಸ್ವಲ್ಪ ಜನ ರಿಂಗ್ ಹಾಕ್ತಾರೆ, ಹೂವು ಹಾಕ್ತಾರೆ, ಅದು ಏನೋ ಮಾಡ್ತಾರೆ. ಆಗಲಿ, ಎಲ್ಲ ವಿವಾಹಗಳಲ್ಲಿ ಪ್ರಾಮುಖ್ಯವಾದದ್ದೇನು ಗೊತ್ತಾ? ಪ್ರಮಾಣ. ಹೇಳ್ರಿ. ಅದಕ್ಕೆ ಕ್ರೈಸ್ತವ ವಿವಾಹಗಳಿಗೆ ಭಾಳ ಪ್ರಾಮುಖ್ಯತೆ. ನಾವು ಪ್ರಮಾಣ ಮಾಡ್ತೀವಿ. ಯಾರ ಮುಂದೆ? ದೇವರ ಮುಂದೆ, ಸಭೆಯ ಮುಂದೆ, ದೇವ ಸೇವಕರ ಮುಂದೆ. ಇವಾಗ ನೆಹೆಮೀಯ ಇದೇ ಪಾಯಿಂಟ್ ಹೇಳ್ತದೆ ನೋಡ್ರಪ್ಪ. ನೀವು ಎಲ್ಲ ವಾಪಸ್ ಕೊಡ್ತೀವಂತ ಏನು ಹೇಳಿದ್ರಿ? ಮಾತು ಕೊಟ್ಟಿರಿ. ಇವಾಗ ನಾನು ಯಾಜಕರನ್ನ ಕರೆಸಿ ಏನು ಮಾಡೀನಿ? ಪ್ರಮಾಣ ಮಾಡೀನಿ. ಆದರೆ ನೀವು ಇವಾಗ ಮಾತಿಗೆ ಏನು ಮಾಡಬಾರ್ದು? ತಪ್ಪಬಾರ್ದು. ಒಂದು ವೇಳೆ ಯಾವನಾದರೂ ನಿಮ್ಮ ಮಾತಿನ ಪ್ರಕಾರ ತಪ್ಪಿದರೆ ಅವನ ಮನೆಯಿಂದ ಏನಾಗಬೇಕು? ಹೋಗ್ಬಿಡ್ಬೇಕು. ಅವನ ಆಸ್ತಿ ಪಾಸ್ತಿ ಎಲ್ಲ ಬರಿದಾಗ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾನೆ ರೀ. ಅವಾಗ ಅದಕ್ಕೆ ಸಭೆಯವರೆಲ್ಲರೂ ಏನು ಹೇಳಿದ್ರಂತ ಗೊತ್ತಾ? ಆಮೇನ್ ಎಂದು ಹೇಳಿ ಯೆಹೋವ ದೇವರನ್ನು ಸ್ತುತಿಸಿದರು. ಜನರು ತಾವು ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಂಡರು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಪ್ರಿಯರೇ, ಇದು ಭಾಳ ಪ್ರಾಮುಖ್ಯ ರೀ. ಅಲ್ಲಿದ್ದಂಥ ಜನರು ಏನು ಮಾಡಿದರು? ಆಮೇನ್ ಅಂದ್ರಂತೆ. ಎಲ್ಲರೂ ಏನಂದ್ರಂತೆ? ಆಮೇನ್ ಅಂದ್ರೆ ಅರ್ಥ ಏನು ಗೊತ್ತಾ? ಹಾಗೇ ಆಗಲಿ. ಆಮೆನ್. ನಾವು ಭಾಳಷ್ಟು ಸಾರಿ ಆಶೀರ್ವಾದಕ್ಕೆ ಆಮೇನ್ ಅಂತೀವ್ರಿ. ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಯಾರಾದರೂ ಹೇಳಿದಾಗ ಆಮೇನ್ ಅಂತೀವ? ಅರ್ಥ ಆಗತ್ತೆ ನಿಮಗೆ? ಇನ್ನೊಂದು ಸರಿ ಹೇಳ್ತೀನಿ ನಾನು. ನಾವು ಆಶೀರ್ವಾದಗಳಿಗೆ ಏನು ಮಾಡ್ತೀವಿ? దేవుడు నిన్ను ఆశీర్వదించిన గాక ಅಂದರೆ ಆಮೇನ್. ಪಾಪము చేయొద్దు, ಆಮೇನ್ ಬರೋದಿಲ್ಲ. ನಾನೇನು ಹೇಳ್ತಿದ್ದೀನಿ? ಆಶೀರ್ವಾದಕ್ಕೆ ನಾವು ಆಮೇನ್ ಹೇಳ್ತಾ ಇದ್ದೀವಿ ರೀ. ನಾವು ಮಾಡಬೇಕಾದ ಕರ್ತವ್ಯಗಳನ್ನು ದೇವರು ತನ್ನ ಸೇವಕರ ಮೂಲಕ ಪ್ರಕಟಿಸಿದಾಗ ಕೂಡ ನಾವೇನು ಹೇಳಬೇಕು? ಆಮೇನ್. ಇಲ್ಲಿದ್ದಂಥ ಜನರು ನೆಹೆಮೀಯ ಹೇಳ್ದಂತೆ, ಜಾಡಿಸ್ಬಿಡ್ತೀನಿ ನಿಮ್ಮ ಮನೆಯಿಂದ, ನೀವು ಖಾಲಿ ಆಗಿಬಿಡ್ತೀರಂದ್ರೆ ಅವಾಗ ಏನಂದ್ರಂತೆ? ಆಯ್ತಪ್ಪ, ಬರೀ ಆಶೀರ್ವಾದಕ್ಕಲ್ಲ, ನಮ್ಮ ಮಾಡಬೇಕಾದ ಕರ್ತವ್ಯಗಳಿಗೆ ಕೂಡ ನಾವೇನು ಹೇಳ್ತೀವಿ? ಆಮೇನ್. ಪ್ರೇರೆ, ಇವತ್ತು ಕಲ್ತ್ಕೊಳ್ರಿ. ದೇವರಿಗೆ ಸ್ತೋತ್ರ. ದೇವರು ನಿನಗೆ ಆಶೀರ್ವಾದಗಳನ್ನು ಕೊಟ್ಟಾಗ, ಯಾರಾದರೂ ಪ್ರವಾದಿಗಳು ಬಂದು ನಿನ್ನ ಮೇಲೆ ಪ್ರವಾದನೆ ಹೇಳಿದಾಗ, ಯಾರಾದರೂ ಸೇವಕರು ಬಂದು ನಿನ್ನ ಮೇಲೆ ಆಶೀರ್ವಾದ ನುಡಿಗಳನ್ನು ನುಡಿದಾಗ ನೀನು ಆಮೇನ್ ಅನ್ನೋದು ಒಳ್ಳೆಯದು. ಆದರೆ ಅಮ್ಮ, ನೀನು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಅಂದಾಗ ಕೂಡ ನೀನೇನು ಹೇಳಬೇಕು? ಆಮೇನ್ ಹೇಳಬೇಕು. ನಿನ್ನನ್ನು ಹಿಂಸಿಸುವವರಿಗೋಸ್ಕರ ನೀನು ಪ್ರಾರ್ಥನೆ ಮಾಡು ಅಂದಾಗ ನೀನೇನು ಹೇಳಬೇಕು? ಆಮೇನ್ ಅನ್ನಬೇಕು. ನಿನ್ನ ಬಗ್ಗೆ ಜನರು ಕೆಟ್ಟದ್ದು ಪ್ರಚಾರ ಮಾಡಿದರು, ನೀನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು, ಅವರನ್ನು ಕ್ಷಮಿಸು ಅಂದಾಗ ನೀನೇನು ಹೇಳಬೇಕು? ಆಮೇನ್. ಪ್ರೇರೆ, ಬರೀ ಆಶೀರ್ವಾದಗಳಿಗೆಲ್ಲ, ನಾವು ಮಾಡಬೇಕಾದ ಕರ್ತವ್ಯಗಳಿಗೂ ಕೂಡ ನಾವು ಆಮೇನ್ ಹೇಳೋದನ್ನು ಕಲಿಬೇಕು. ಆಮೇನ್. ಪೌಲ್ ಹೇಳ್ತಾನೆ, ಅಪಕಾರಕ್ಕೆ ಅಪಕಾರವನ್ನು ಮಾಡದೆ ನೀವು ಇತರರಿಗೆ ಏನು ಮಾಡಿರಿ? ಒಳ್ಳೆಯದನ್ನೇ ಮಾಡಿರಿ. ಅವರು ನಿಮಗೆ ಕೆಟ್ಟದ್ದನ್ನು ಬಯಸಿದ್ರು, ನೀವು ಅವ್ರಿಗೇನು ಮಾಡಿರಿ? ಒಳ್ಳೆಯದನ್ನು ಬಯಸ್ರಿ. ಹಂಗಂದಾಗ ನೀವೇನು ಹೇಳಬೇಕು? ಆಮೇನ್. ಹಾಗೇ ಆಗಲಿ. ಆಶೀರ್ವಾದಕ್ಕೋಸ್ಕರ ನೀನು ಆಮೇನ್ ಹೇಳ್ತಾ ಇದ್ದೀ, ಸ್ತೋತ್ರ. ಅಭಿವೃದ್ಧಿಗೋಸ್ಕರ ಆಮೇನ್ ಹೇಳ್ತಾ ಇದ್ದೀ, ಸ್ತೋತ್ರ. ಆರೋಗ್ಯಕ್ಕಾಗಿ ಆಮೇನ್ ಹೇಳ್ತಾ ಇದ್ದೀ, ಸ್ತೋತ್ರ. ಇನ್ನು ಮೇಲಿಂದ ನೀನು ಮಾಡಬೇಕಾದ ಕರ್ತವ್ಯಗಳಿಗೋಸ್ಕರ ಕೂಡ ನೀನು ಆಮೇನ್ ಎಂಬುದಾಗಿ ಹೇಳು. ಭಾಳ ಜನ ಕರ್ತವ್ಯ ಜವಾಬ್ದಾರಿ ಬಂದಾಗ ಹಿಂದೆ ಹೋಗ್ಬಿಡ್ತಾರೆ. ಬೇಡ ಬಿಡಪ್ಪ, ಇರಲಿ ಬಿಡಪ್ಪ. ಇಲ್ಲ, ನಾವು ಅದಕ್ಕೂ ಕೂಡ ಏನು ಹೇಳಬೇಕು? ದೇವರೇ, ಹಾಗೇ ಆಗಲಿ. ನಿನ್ನ ವೈರಿ ಹಸಿದಿದ್ದರೆ ಅವರಿಗೆ ಊಟಕ್ಕೆ ಕೊಡು. ಆಮೇನ್. ಹಂಗೆ ಆಗಲಪ್ಪ ದೇವರೇ.
ಆಮೇನ್. ನಾನು ಸಾಲಕ್ಕೆ ಬಡ್ಡಿ ತೆಗೆದುಕೊಳ್ಳೋದಿಲ್ಲ. ಆಮೇನ್. ಹಂಗೆ ಆಗಲಿ, ನೀನು ಹಂಗಿರ್ಬೇಕು. ಈ ಜನ ಏನು ಹೇಳಿದ್ರಂತೆ? ಹಾಗೇ ಆಗಲಿ ಅಂತ ಹೇಳಿದ್ರಂತೆ. ಹಲ್ಲೆಲೂಯ. ಮುಂದಕ್ಕೆ ನಾವು ಓದುವುದಾದರೆ ಪ್ರಿಯರೇ, ಅಲ್ಲಿ 14ನೇ ವಚನ ಓದಿದೆ. ಅರಸನಾದ ಅರ್ತಷಸ್ತನು ನನ್ನನ್ನು ಯೆಹೂದದ ದೇಶಾಧಿಪತಿಯನ್ನಾಗಿ ನೇಮಿಸಿದ್ದರಿಂದ 12 ವರ್ಷಗಳವರೆಗೆ, ಅಂದರೆ ಅವನ ಆಳಿಕೆ 20ನೇ ವರ್ಷದಿಂದ 32 ವರ್ಷದವರೆಗೆ ನಾನಾಗಲಿ ನನ್ನ ಸಹೋದರರಾಗಲಿ ದೇಶಾಧಿಪತಿಗೆ ಸಲ್ಲತಕ್ಕ ಆಯದಿಂದ ಜೀವನ ಮಾಡಲಿಲ್ಲ. ಆಮೇನ್. ಆತೇನು ಹೇಳ್ತಿದ್ದಾನೆ? ನಾನು ನನ್ನ ಸಹೋದರರು ಅವರಿಂದ ಊಟ ತಗೊಂಡು ನಾವು ಜೀವನ ಮಾಡಲಿಲ್ಲ. ಅಂದರೆ ಅರ್ಥ, ಅವರು ಬೇರೆಯವರ ಮೇಲೆ ಆಧಾರಿತವಾಗಿ ಜೀವನ ಮಾಡಲಿಲ್ಲ ರೀ. 12 ವರ್ಷ ಆತನ ಗವರ್ನರ್ ಆಗಿದ್ದಂತೆ. ಎಷ್ಟು ವರ್ಷ? ನಾನು ಕೇಳಿದೆ, ಸೌತ್ ಇಂಡಿಯಾದಲ್ಲಿ ಒಬ್ಬ MP ಇವತ್ತಿನವರೆಗೆ ರಿಕ್ಷಾದಲ್ಲಿ ಓಡಾಡ್ತಾನಂತೆ. ಆತಂದೇ ಓನ್ ರಿಕ್ಷಾ ಐತೆ. ಇನ್ನೊಂದು ಸ್ವಲ್ಪ ಜನ MP MLAಗಳಿದ್ದಾರೆ, ಅವ್ರು ಇವತ್ತಿನವರೆಗೆ ಆಟೋದಲ್ಲಿ ನಾರ್ಮಲ್ ಬಸ್ಸಲ್ಲಿ ಓಡಾಡ್ತಾರೆ ರೀ. ಹೌದಲ್ಲ? ಇನ್ನು ನಮ್ಮ ಕಡೆಗೆ ಬಂದುಬಿಟ್ರೆ ಸ್ವಲ್ಪ ಸಣ್ಣ MLA ಬಿಟ್ಬಿಡ್ರಿ, ಜಿಲ್ಲಾ ಪಂಚಾಯತ್ ಕೌನ್ಸಿಲರ್ ಇದ್ದರೆ ಶಟ್ಲ್ ಕತೆ. ಎಲ್ಲಿಂದ ಬರ್ತದೆ ದುಡ್ಡು ಅವರಿಗೆ ಗೊತ್ತಿಲ್ಲ. ಒಂದು ವೇಳೆ ಅವ್ರು ನ್ಯಾಯದಿಂದ ಸಂಪಾದಿಸಿದ್ರೆ ದೇವರಿಗೆ ಸ್ತೋತ್ರ. ಗವರ್ನರ್ ಆಗಿದ್ದಂತೆ 12 ವರ್ಷ ಯಾರು? ನೆಹೆಮಿಯ ಗವರ್ನರ್ ಆಗಿದ್ದಂತೆ. ಆತ ಹೇಳ್ತಾನೆ, ನಾನು ಅಧಿಕಾರದಲ್ಲಿದ್ದಾಗ ಬೇರೆ ಯಾರ ಹತ್ರದಿಂದ ಕೂಡ ಆಹಾರಕ್ಕಾಗಲಿ ಹಣಕ್ಕಾಗಲಿ ದುಡ್ಡು ತಗೊಳ್ಳಿಲ್ಲ ಅಂತ ಹೇಳ್ತಾನೆ ರೀ. ಕಾರಣ ಏನು ಗೊತ್ತಾ? ಮುಂದಿನ ವಚನ 15ನೇ ವಚನ ಓದ್ತಿ ನೋಡಿ. ನನಗಿಂತ ಮುಂಚೆ ಇದ್ದ ದೇಶಾಧಿಪತಿಗಳು ಜನರ ಮೇಲೆ ಬಹಳ ಭಾರ ಹಾಕಿ ಅವರಿಂದ ದಿನಕ್ಕೆ 40 ರೂಪಾಯಿ ಆಹಾರವನ್ನು ದ್ರಾಕ್ಷಾರಸವನ್ನು ತೆಗೆದುಕೊಂಡದಲ್ಲದೆ ಅವರ ಸೇವಕರು ಜನರ ಮೇಲೆ ದೊರೆತನ ನಡೆಸಿದರು. ಅಂದರೆ ನೆಹೆಮಿಯನ ಬರಕಿನ ಮುಂಚೆಗೆ ಬೇರೆಯವರು ಇದ್ರಲ್ಲ, ಅವರೆಲ್ಲ ಏನು ಮಾಡಿದ್ರಂತೆ? ಜನರ ಮೇಲೆ ಏನು ಹಾಕಿದ್ರಂತೆ? ಭಾರ ಹಾಕಿ ಅವರಿಂದ ಹಣ ತಗೊಳ್ರಂತೆ. ಹಣ ತಗೊಂಡು, ಆಹಾರ ತಗೊಂಡು, ದ್ರಾಕ್ಷಾರಸ ತಗೊಂಡು ದಿನಕ್ಕೆ 40 ರೂಪಾಯಿ ಕೂಡ ತಗೊಂಡ್ರಂತೆ. ಆದರೆ ನೆಹೆಮಿಯ ಆ ರೀತಿ ನಡೆದುಕೊಳ್ಳಿಲ್ಲ. ಪ್ರಿಯರೇ, ನಾವು ಇಲ್ಲಿ ಕಲ್ತ್ಕೊಳ್ಬೇಕಾದ್ದು ಏನೆಂದರೆ, ಒಂದು ವೇಳೆ ದೇವರು ನಮಗೆ ಸ್ಥಾನಮಾನ ಕೊಟ್ಟರೆ, ದೇವರು ನಮಗೆ ಅಧಿಕಾರ ಕೊಟ್ಟರೆ, ನಾವು ನಮಗೆ ಕೊಡಲ್ಪಟ್ಟ ಸ್ಥಾನಮಾನ ಅಧಿಕಾರವನ್ನು ನಮ್ಮ ಸ್ವಾರ್ಥಕ್ಕಾಗಿ ನಾವು ಬಳಸದೆ ಜನರ ಹಿತಕ್ಕಾಗಿ ನಾವು ಬಳಸ್ಬೇಕು ರೀ. ಆಮೇಲೆ ಹೇಳ್ರಿ. ನೆಹೆಮಿಯ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಿಲ್ಲ, ಜನರ ಹಿತಕ್ಕಾಗಿ ಬಳಸಿದರಿ. ಕಾರಣ, ನಾನಾದರೂ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರುವುದರಿಂದ ಹಾಗೆ ಮಾಡದೆ ಗೋಡೆ ಕಟ್ಟುವುದರಲ್ಲಿ ನಿರತನಾಗಿದ್ದೆನು. ಆಮೇನ್. ಯಾಕಪ್ಪ ನೆಹೆಮಿಯ ಹಂಗಿದ್ರ ಅಂದರೆ, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನೆಹೆಮಿಯ ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿದ್ದ. ಜೋರಾಗಿ ಹಾಲೆಲೂಯಾ ಹೇಳೋಣ. ಆಮೆನ್. ಹೊರಗಿನವ್ರು ಹಂಗೆ ಇದಾರಣ, ನಾವು ಹಂಗೆ ಇರ್ತೀವಣ ಅಂದ್ರೆ ಅರ್ಥ ಏನು ಗೊತ್ತಾ? ಅವ್ರೆಂಗೋ ದೇವ್ರನ್ನ ಅರಿತಿಲ್ಲ, ದೇವ್ರನ್ನ ಅರಿತೀವಂತ ನಾವು ದೇವರಲ್ಲಿ ನಮಗೇನಿಲ್ಲ, ಭಯಭಕ್ತಿ ಇಲ್ಲ. ಪ್ರಿಯರೇ, ಲೋಕದಲ್ಲಿರೋರಿಗೆ ನಮಗೆ ವ್ಯತ್ಯಾಸ ಇರಬೇಕು ರೀ. ರೋಮ 12 ಹೇಳ್ತದೆ, ನೀವು ಲೋಕದ ಪ್ಯಾಟ್ರನ್, ಲೋಕವನ್ನು ನೀವು ಅನುಸರಿಸದೆ ಇಹಲೋಕದ ಭಾವವುಳ್ಳವರಾಗಿರದೆ ಪರಲೋಕದ ಭಾವವುಳ್ಳವರಾಗಿರ್ರಿ. ಅದು ಕೆಲಸ ಆಗಿರಲಿ, ವ್ಯಾಪಾರ ಆಗಿರಲಿ, ಉದ್ಯೋಗ ಆಗಿರಲಿ, ಈವನ್ ಸೇವೆ ಕೂಡ ಆಗಿರಲಿ. ಅರ್ಥ ಆಯ್ತಾ? ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿಯೇ ಮಾಡಬೇಕ್ರಿ. ನೆಹೆಮಿಯ 12 ವರ್ಷ ಗವರ್ನರ್ ಆಗಿದ್ದ, ಆದರೂ ಆತ ಹೇಳ್ತಾನೆ, ನಾನು ಯಾರ ಹತ್ರ ಮೋಸ ಮಾಡಲಿಲ್ಲ, ಯಾರ ಹತ್ರ ನಾನು ಆಹಾರ ತೆಗೆದುಕೊಳ್ಳಿಲ್ಲ, ನಾನು ಜನರ ಮೇಲೆ ಭಾರ ಹಾಕಲಿಲ್ಲ. ಕಾರಣ ಏನು? ನಾನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇದ್ದು ಗೋಡೆ ಕಟ್ಟುವುದರಲ್ಲಿ ನಿರತನಾಗಿದ್ದೆ. ಜೋರಾಗಿ ಹೇಳ್ರಿ ಎಲ್ಲರ ನಿಂದೆ ಮಾತಾಡ್ರಿ. ನಾನಾದರೂ ಜೋರಾಗಿ ಹೇಳ್ಬೇಕು, ನಾನಾದರೂ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇರುವುದರಿಂದ ಹಾಗೆ ಮಾಡದೆ ಆ ಗೋಡೆ ಕಟ್ಟುವುದರಲ್ಲಿ
ನಿರತನಾಗಿದ್ದೆನು. ಇವಾಗ ನನ್ನ ಪ್ರಶ್ನೆ, ಹೌದು ಬಿಡ್ರಪ್ಪ, ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ನೆಹೆಮೀಯನ ಆ ಗೋಡೆ ಕಟ್ಟೋದ್ರಲ್ಲಿ ನಿರತನಾಗಿದ್ದ. ನೀವು ಬರ್ರಮ್ಮ ನಿನ್ನೆ ಕಾಂಕ್ರೀಟ್ ಹಾಕಂದೆ ಸ್ವಲ್ಪ ಜನಕ್ಕೆ. ಎಲ್ಲೇ ಶುಭಕರವನು ಹೆಸರು ಹೋಗಿರೋ ನೀವು ಹೇಳಕ್ಕ 3 ಸರಿ ಹೋದರು ನಮ್ಮವರು. ಸ್ವಲ್ಪ ಜನ ಸ್ನಾನ ನಾನೇ ಸುಳ್ಳು ಹೇಳಿದೆ, ಅವ್ರು ಹೇಳಿದ್ದು ಹೇಳ್ತೀನಿ. ಯಾರು ಏನೇ ಮಾಡ್ತೀರಿ ಎಲ್ಲರೂ? ಬಟ್ಟೆ ಒಗಿತಿದ್ರು, ಸ್ನಾನ ಮಾಡ್ತಿದ್ರು, ಹೇಳೋ ತಲೆ ಬಾಚಿ ಅಂತಿದ್ರು, ಬರ್ತೀವಿ ಹೋಗಂತ ಹೇಳಿದ್ರಂತೆ. ಅಲ್ಲ, ನಾನು ಯಾರ ನಿಮಗೆ ಟೀಕೆ ಮಾಡ್ತಿಲ್ಲಕ್ಕ, ನಾನು ಹೇಳ್ತಾ ಇರೋದು ಏನು ಗೊತ್ತಾ? 2 ಜೀವಿತ ಐತ್ರಿ ನಮಗೆ, ಕೆಲಸ ಮಾಡ್ಬೇಕ್ರಿ, ಇಲ್ಲ ಅನ್ನೋದಿಲ್ಲ. ನಾನು ಅಷ್ಟು ಕೆಲಸ ಮಾಡ್ತೀವಿ ನಾವು. ನಂದು ಬಾಧೆ ಏನು ಗೊತ್ತಾ? ಫೋನ್ ಮಾಡಿ ಪ್ರಭಾಕರ್ ಏನಾಗೈತಪ್ಪ ಕೆಲಸ ಅಂತ ಕೂಡ ಕೇಳೋದಿಲ್ಲ ನೀವು ಬಂದಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ ಬಿಡ್ರಿ. ಫೋನ್ ಮಾಡಿ, ಬ್ರದರ್ ಏನಾಗೈತೆ ಬ್ರದರ್, ಚರ್ಚೆ ಕೆಲಸ ಮಾಡ್ತಿದ್ರೆ ನಿಂದ್ರಿಸಿರ ಕೇಳ್ರಪ್ಪ. ನೀವು ಬಂದಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ ನಮಗೆ. ನೀನು ಬೇಜಾರನ ಆಗು, ನಗನ ನಗು, ಫಸ್ಟೇ ಚರ್ಚ್ ಸ್ಟಾರ್ಟ್ ಮಾಡಿರಿ, ಇಲ್ಲ ಹಂಗನೇ ಕೇಳ್ರಿ ಹೋಗಲಿ. ಚರ್ಚ್ ಸ್ಟಾರ್ಟ್ ಮಾಡಿರಿ ಫಸ್ಟೇ, ನಾನು ಕಾಣಿಕೆ ಕೊಟ್ಟಿದ್ದಲ್ಲ ಫಸ್ಟೇ, ಹಂಗನೇ ಕೇಳ್ರಿ. ಸಂಬಂಧನೇ ಇಲ್ದಂಗೆ ಇರ್ತಾರೆ ಸ್ವಲ್ಪ ಜನ. ಪಾಸ್ಟ್ರ್ ಸ್ಟಾರ್ಟ್ ಮಾಡ್ಯಾನ ಬಿಡ, ಕಟ್ಗೆ ಅಂತಾನೆ ಪಾಸ್ಟ್ರ್. ನೋಡಮ್ಮ, ನೆಹೆಮೀಯ ಗವರ್ನರ್. ಯಾರು ಇಲ್ಲಿ ಯಾರನ್ನ ಗವರ್ನರ್ಗಳಿದ್ದೀರಾ? ಗವರ್ನರ್ ಅಂದರೆ ಆತನ ಕೆಳಗೆ ಸುಮಾರು 10ರಿಂದ 15 ರಾಜ್ಯಗಳಿರ್ತದೆ. ನನಗೆ ಅನಿಸಿದ ಮಟ್ಟಿಗೆ ನಮ್ಮ ಚರ್ಚೆಗೆ ಯಾರು ಗವರ್ನರ್ ಇಲ್ಲ. ಏನಮ್ಮ ಇದಾರ ನಿಮ್ಮ ಏರಿಯಾದಾಗ? ಯಾರನ್ನ? ಯಾರಿಲ್ಲ. ಎಲ್ಲರೂ ನಾವು ಕೂಡ ಸೇವೆ ಮಾಡೋರು, ಕೆಲಸ ಮಾಡೋರು, ಹೌದಲ್ಲ ಅಕ್ಕ? ಹೇಳ್ರಿ ಹೌದಾ ಇಲ್ಲ? ಎತ್ತಿರಿ, ತಲೆ ಎತ್ತಿರಿ. ಇವಾಗೇನು ತಲೆ ತಗ್ಗಿಸ್ಬೇಡ್ರಿ, ಎಲ್ಲ ತಲೆ ಎತ್ತಿರಿ. ಇವಾಗ ನೀವು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀರಿ, ಇಲ್ಲ ಅನ್ನೋದಿಲ್ಲ. ಮಧ್ಯಾಹ್ನ ಎಷ್ಟು ಜನ ಮನೆಗಿರ್ತೀರಿ? ಕೈ ಎತ್ತಿರಿ, ಕರೆಕ್ಟ್ ಎತ್ತಿರಿ. ನಾಳೆ ಬರ್ತೀನಿ ನೋಡ್ರಿ. ಕರೆಕ್ಟು 12 ಗಂಟೆಗೆ 10 ಗಂಟೆಗೆ 50 ಪನಿ ಮಾದಿ. ಆಯಿತು. 5 ಗಂಟೆಗೆ ಎಷ್ಟು ಜನ ಕೆಲಸಕ್ಕೆ ಮನೆಗೆ ಬರ್ತೀರಿ? 5 ಗಂಟೆಗೆ ನೀವು ಇಳಿಸ್ಬಿಡ್ರಿ. ಓದೋರು ಬೇಡ, ಕೆಲಸ ಮಾಡೋರು ಹೇಳ್ತಿದ್ವಿ. ಬೆಳಗ್ಗೆ ಫಾಸ್ಟೇ 9 ಗಂಟೆಗೆ ಹೋಗಿ 5 ಗಂಟೆಗೆ ಬರೋ ನನ್ನ ಕೈ ಎತ್ತಿರಿ. ಕೈಗೆ ಹೇಳಿ. 6 ಗಂಟೆಗೆ ಬರೋರು ಕೈ ಎತ್ತಿರಿ. ಮನೆಗೆ ಬರೋದಿಲ್ಲ ಫಾಸ್ಟ್ ಅನ್ನೋ ಕೈ ಎತ್ತಿರಿ. ನೀವೆಲ್ಲ ಮನೆಗೆ ಬರೋದಿಲ್ಲ. ಸ್ವಲ್ಪ ಜನ ಯಾವುದು ಕೈ ಎತ್ತೋಳ್ರು. ನಾನು ಏನು ಹೇಳ್ತಿದ್ದೇನೆ ಅಂದರೆ, ಅಟ್ಲೀಸ್ಟ್ 1 ಗಂಟೆ ಬಂದು ಇಲ್ಲಿ ಕುಂತು ಪ್ರೇಯರ್ ಮಾಡೋಗ್ರಿ. ಅರ್ಧ ಗಂಟೆ ನೀನೇನು ಕೆಲಸ ಮಾಡಬೇಡಮ್ಮ. ಕೆಲಸ ಮಾಡೋಕ್ಕೆ ಕರಿತಿಲ್ಲ ನಿಮ್ಮನ್ನ, ಪ್ರೇಯರ್ ಮಾಡೋಕ್ಕೆ ಕರಿತಿದ್ವಿ. 7:15 ಬಂದು ಏನು ಮಾಡಿರಿ? ನೆಹೆಮೀಯ ಗೋಡೆ ಕಟ್ಟ ಕೆಲಸದಲ್ಲಿ ನಿರತನಾಗಿದ್ದ. ಓಕೆನಾ? ನೀವು ಪ್ರಾರ್ಥನೆ ಮಾಡೋದ್ರಲ್ಲಿ ನಿರತರಾಗಿರ್ರಿ. ಅಪೋಸ್ತಲರು ಏಕ ಮನಸ್ಸುಳ್ಳವರಾಗಿ ಅವ್ರು ಯಾವುದರಲ್ಲಿ? ರೊಟ್ಟಿ ಮುರಿದರಲ್ಲಿಯೂ, ಸಹೋದರ ಸಹವಾಸದಲ್ಲಿಯೂ, ಪ್ರಾರ್ಥನೆಗಳಲ್ಲಿ ಏನಾಗಿದ್ರಂತೆ? ನಿಮ್ಮನ್ನು ಗೋಡೆ ಕಟ್ಟಕ್ಕೆ ಕರಿತಿಲ್ಲ, ಪ್ರೇಯರ್ ಮಾಡೋಕ್ಕೆ ಬರ್ರಿ. ಎಷ್ಟು ಜನ ಬರ್ತೀರಿ ಪ್ರೇಯರ್ ಮಾಡೋಕೆ? ಎತ್ಲಾ ಬೇಡಪ್ಪ, ಮತ್ತು ಇದಕ್ಕೊಂದು ಹಾಕ್ತಾನೆ. ಏನು ಲಕ್ಷ್ಮಮ್ಮ, ಇದಕ್ಕೊಂದು ಹಾಕ್ತಾನೆ ಬಾಣ ಪಾಸ್ಟ್ರ. ಪ್ರಾರ್ಥನೆ ಮಾಡೋಕನ ಬರ್ರಿ. ಏನು ಮಾಡಕ್ಕೆ ಬರ್ರಿ? ಕಾಂಕ್ರೀಟ್ ಎತ್ತಕ್ಕೆ ಬರಬೇಡ್ರಿ, ಪ್ರಾರ್ಥನೆ ಮಾಡೋಕನ ಬರ್ರಮ್ಮ. ಸ್ವಲ್ಪ ಬರಲಿ ಮನಸ್ಸು. ಸ್ವಲ್ಪ ಅದು ಕಲ್ಲು ತೆಗೆದುಬಿಡ್ರಿ. ಸ್ವಲ್ಪ ಕಲ್ಲಿದ್ದರೆ ಸ್ವಲ್ಪ ಸುತ್ತಿಗೆ ಗಿತ್ತಿಗೆ ತಗೊಂಡು ಹೊಡ್ಕೊಂಬಿಡ್ರಿ. ಬಂದು ಅಪ್ಪ ನನ್ನ ಗಂಡ ಬರಲಪ್ಪ ಚರ್ಚಿಗೆ, ಹೊಸ ಚರ್ಚ್ ಕಟ್ತದ ನಮ್ಮ ಪಾಸ್ಟ್ರು, ಆ ಚರ್ಚ್ಗನ ಬರಲಪ್ಪ ನನ್ನ ಗಂಡ, ನನ್ನ ಮಕ್ಕಳು ಆ ಚರ್ಚ್ಗನ ಬರಲ್ಲ ಅಂತ ಏನು ಮಾಡಿರಿ? ಪ್ರಾರ್ಥನೆ ಮಾಡೋಕ್ಕೆ ಬರ್ರಿ. ಆವಾಗ ಕಟ್ಟಿದ್ದು ಕೂಡ ಸಾರ್ಥಕ ಆಗ್ತದೆ. ಇಲ್ಲಾಂದರೆ ಏನಾಗ್ತದೆ? ಶೋಕೇಸ್ ಆಗ್ತದೆ. ಚರ್ಚ್ ಕೂಡ ಶೋಕೇಸ್ದು ಗೊತ್ತಾ? ನಮ್ಮ ಚರ್ಚು ಶೋಕೇಸ್ ಆಗಬಾರ್ದು. ನಮ್ಮ ಚರ್ಚು ಒಂದು ಲಾಭ ಆಗ್ಬೇಕ್ರಿ. ಅಲ್ಲಿಂದ ಯಾರೆಲ್ಲ ಕುಡುಕರು, ಇನ್ನು ಯಾರು ರಕ್ಷಣೆ ಹೊಂದಿಲ್ಲ, ಅವ್ರು ಏನಾಗಬೇಕು? ರಕ್ಷಣೆ ಹೊಂದಬೇಕು. ಯಾಕೆ ನೆಹೆಮೀಯ ಗೋಡೆ ಕಟ್ತದನ್ನು ಹೇಳ್ರಿ?
ಆ ಗೋಡೆ ಆ ಒಂದು ಯೆರೂಸಲೇಮಿನ ಆಲಯವನ್ನು ಕಾಪಾಡ್ತದೆ. ಅದು ಆ ಗೋಡೆ ಇಲ್ಲಾಂದರೆ ಶತ್ರುಗಳು ಅದರೊಳಗೆ ಬಂದುಬಿಡ್ತಾರೆ. ಇವಾಗ ನಿನ್ನ ಪ್ರಾರ್ಥನೆ ಕೂಡ ಗೋಡೆ ಇದ್ದಂಗೆ. ನಾನು ಹೇಳಿದೆ, ನೀನು ಮಾಡೋ ಪ್ರಾರ್ಥನೆ ಗೋಡೆ ಮತ್ತು ಮೋಡ. ಗೋಡೆ ನಮ್ಮನ್ನು ಹೆಂಗೆ ಕಾಪಾಡ್ತದೋ, ಮೋಡ ಹೆಂಗೆ ಮಳೆ ಸುರಿಸ್ತದ ಹಂಗೆ. ಆಮೇನ್ ಹೇಳ್ರಿ. ಗವರ್ನರ್ ಆಗಿದ್ರು ಕೂಡ ಈತ ಏನು ಮಾಡ್ದಂತೆ, ದೇವರಲ್ಲಿ ಭಯಭಕ್ತಿ ಅಂದರೆ ಅರ್ಥ ಏನು ಗೊತ್ತಾ? ಪ್ರಾರ್ಥನೆ ಮಾಡ್ತಿದ್ದ, ವಾಕ್ಯ ಓದ್ತಿದ್ದ, ಜನರಿಗೆ ಒಳ್ಳೇದು ಕೊಡ್ತಿದ್ದ. ಇದು ರೀ ದೇವರಲ್ಲಿ ಭಯಭಕ್ತಿ ಅಂದರೆ ಏನು? ಹಿಂಗೆ ಅನ್ಕೊಳೋದಲ್ಲ. ಭಯಭಕ್ತಿ ಅಂದರೆ ಬರ ಅಲ್ಲ. ಪ್ರಾರ್ಥನೆ ಮಾಡ್ತಿದ್ದ, ವಾಕ್ಯ ಓದ್ತಿದ್ದ, ಏನು ಮಾಡಬೇಕು ಎಲ್ಲ. ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿರು. ಹಂಗೆ ಗೋಡೆ ಕಟ್ಟೋದ್ರಲ್ಲೂ ಕೂಡ ಏನಾಗಿರು, ಓಡೋಗ್ಬೇಡ. ಹಂಗೆ ಯಾರ ಕಲ್ಲೆತ್ತಿದ್ರೆ ಓಡೋಗ್ಬಿಡ್ರು. ಬ್ರದರ್ ಏನಂದರೆ ಫಾದರ್ ಹೇಳ್ತಾರೆ, ಕೆಲಸ ಇದ್ದು ಮನೆ ಕೆಲಸ ಇರಲಪ್ಪ ಮನೆಗೆ ಸಾಯೋವರೆ ಕೆಲಸ ಇರುತ್ತೆ. ಚರ್ಚ್ ಸಾಯೋವರೆ ಕಟ್ತೀವ, ಕಟ್ಟಿದರೆ 2 ವರ್ಷ, ದೇವ್ರ ಚಿತ್ತ ಇದ್ದರೆ 1 ವರ್ಷ. ಆಮೇಲೆ ಹೇಳ್ರಿ, ನೀವು ಕರೆಕ್ಟ್ ಕೊಟ್ಟರೆ 1 ವರ್ಷದಲ್ಲಿ ಕಟ್ಬಿಡ್ತೀವಿ. ನೀವು ಕೊಟ್ಟಿಲ್ಲ ಅಂದರೆ ಮತ್ತು 5 ವರ್ಷಕ್ಕೊಂದ್ಸರಿ ಹಿಂಗೆ ಎಲೆಕ್ಷನ್ ಆಗ್ತಂಗೆ ಆಗುತ್ತೆ. ದೇವರ ಆಶೀರ್ವಾದ ಮಾಡಿ. ಆಮೇಲೆ ಪ್ರೇರೆ, ಇದೊಂದು ಅವಕಾಶ ನಮಗೆ. ಏನು ನಾನು ಹೇಳ್ತೀನಿ ರೀ, ದೇವರ ಆಲಯ ಕಟ್ಟೋ ಸೌಭಾಗ್ಯ ನಮಗೆ ದೇವ್ರು ಕೊಟ್ಟಣ್ರಿ. ಚರ್ಚಿಗೆ ಟ್ರ್ಯಾಕ್ಟರ್ ಹೊಡೆ ಸೌಭಾಗ್ಯ ಕೊಟ್ಟಾನ ದೇವರು. ಆಮೇನ್. ಚರ್ಚಿಗೆ ಕಲ್ಲೆತ್ತೋ ಸೌಭಾಗ್ಯ ಕೊಟ್ಟಾನೆ. ಆಮೇನ್ ಹೇಳ್ಬೇಕು. ಆಮೇನ್. ಯಾಕೆ ಗೊತ್ತಾ ರೀ, ಈ ಆಲಯದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಜನ. ಪರಲೋಕಕ್ಕೆ ಬಾಗಿಲಂತೆ. ನಾವು ನಿನ್ನೆ ಒಂದು ಓದಿದ್ವಿ ಅಲ್ಲಿ ಬರ್ಬೇಕಾರೆ, ಇದು ಪರಲೋಕದ ಬಾಗಿಲು. ಯಾವುದು? ಚರ್ಚು. ಯೇಸು ಹೇಳದ, ನನ್ನ ಆಲಯ ಪ್ರಾರ್ಥನಾ ಆಲಯವೆನಿಸಿಕೊಳ್ಳುತ್ತದೆ. ಇದು ಯಾರಿಗೋ ತೋರ್ಸೋಕ್ಕೆ ಶೋಕೇಸ್ಗಿಲ್ಲ. ಆಮೇನ್. ಇದು ದೇವರ ನಾಮ ಮಹಿಮೆಗೋಸ್ಕರ. ಒಂದು ಆತ್ಮ ರಕ್ಷಣೆ ಹೊಂದಿದ್ರೆ ಮುಗೀತು, ಅದರ ಪ್ರತಿಫಲ ನಿನಗೆ. ಆಮೇನ್. ಆಮೇನೇನು ಹೇಳ್ರಿ, ನೋ ಮ್ಯಾನೇನು ಹೇಳ್ರಿ. ಹಾಂ, ಇಲ್ಲಿ ಏನೇನು ಕೆಲಸ ಇರ್ತವೆ ಹೇಳ್ತೀನಿ. ಯಾವಾಗನ ಬಂದು ಮಾಡಿರಿ. ಬೆಳಗ್ಗೆ ನೀರು ಬಿಡೋದಿರುತ್ತೆ, ಕೆಲಸಕ್ಕೆ ಬಂದರೆ ಟೀ ಮಾಡೋದಿರುತ್ತೆ, ಕೆಲಸಕ್ಕೆ ಬಂದರೆ ಅಡುಗೆ ಮಾಡೋದಿರುತ್ತೆ. ಹಾಂ, ಆಮೇಲೆ ಕೆಲಸಕ್ಕೆ ಬಂದವರಿಗೆ ಜ್ಯೂಸ್ ಮಾಡೋದು. ಯಾವುದನ್ನ ಕೆಲಸಕ್ಕೆ ಬರ್ರಿ. ಇದು ಯಾವುದಕ್ಕೆ ಬಂದಿಲ್ಲ, ಪ್ರಾರ್ಥನೆ ಮಾಡಕ್ಕೆ ಬರ್ರಿ. ಎದಕ್ಕೆ ಬರ್ರಿ ಅಣ್ಣ? 7:15 ಕರೆಕ್ಟ್ ಲಕ್ಷ್ಮೀ ಬಾರಮ್ಮ ಬರ್ತೆ. ಆ ಟೈಮಿನ ಇಟ್ಟರೆ ಹೆಂಗಣ್ಣ ಪ್ರೇಯರ್ ಅಂತೀರಾ? ನಿನಗೆ ಯಾವಾಗ ಅನುಕೂಲ ಆಗ್ತಾವ ಬಾಮ ಹೋಗಲಿ. ಲಕ್ಷ್ಮೀ ಬಾರಮ್ಮ ನೋಡ್ಕೊಂಡು ಆಮೇಲೆ ನೀನು ಬಾ. ಅರ್ಥ ಆಯ್ತಾ? ಇಂಥ ಪಾಸ್ಟ್ ಎಲ್ಲ ಸಿಗ್ತಾನ ಹೇಳ್ರಿ. ಕೆಲಸಕ್ಕೆ ಬರಬೇಡ ಅಂತಾನ. ಹಾಂ, ನೀನು ಲಕ್ಷ್ಮೀ ಬಾರಮ್ಮ ನೋಡ್ಕೊಂಡು ಪ್ರೇಯರಿಗೆ ಬಾಮ ಅಂತಾನ. ಸಿಗ್ತಾರಾ ಹೇಳ್ರಿ? ಮತ್ತೆ ನಂದೊಂದೇ ಒಂದು ಕಾಳಜಿ, ನೀವು ಬಂದು ಏನು ಮಾಡಬೇಕು? ಅಕ್ಕ 7:15 ಬರೋಕ್ಕಾಗಿಲ್ಲ, 8:15 ಬಾ. 8:15 ಬರೋಕ್ಕಾಗಿಲ್ಲ, ಇಲ್ಲೇ ಸುಗಮನ ಮತ್ತೆ ಇರ್ತಲ್ಲ. 9 ಗಂಟೆ 10 ಗಂಟೆ ಆದರೆ ಅವ್ರ ಮನೆ ಅದೇ. ಒಂದು ಬೀಗ ತಗೊಂಡು ಇಲ್ಲಿ ಪ್ರೇಯರ್ ಮಾಡಿ, ಮೊಣಕಾಲು ಹಾಕಿ ಪ್ರೇಯರ್ ಮಾಡಿ, ದೇವರೇ ಪಾಸ್ಟಿಗೆ ಒಳ್ಳೆ ಜ್ಞಾನ ಕೊಡಪ್ಪ, ಯಾರ್ಯಾರ ಮಾತೋ ಕೇಳಲಾರ್ದಂಗೆ ನಿನ್ನ ಮಾತು ಪ್ರಕಾರ ನಡೀಲಿಕ್ಕೆ ಜ್ಞಾನ ಕೊಡಪ್ಪ ಅಂತ ಹೇಳ್ರಿ. ನೀವು ನಂಬ್ತಿರಲ್ಲ ಪ್ರೇಯರ್ ಯಥಾರ್ಥವೇ. ನಮ್ಮ ಪ್ರೇಯರ್ ನಿನ್ನೆ ಒಬ್ಬಳಿಗೆ ಬಂದಿದ್ದ ಒಂದು ಫ್ಲೈಯರ್ ಕೊಡೋಕೆ, ಒಂದು ಇನ್ವಿಟೇಷನ್ ಕಾರ್ಡ್. ಪಾಸ್ಟ್ರೇ, 2 ಪಾಸ್ಟ್ರೇ, ನಮ್ಮಮ್ಮ ನಮ್ಮ ಆಂಟಿ ಡಿಸೈಡ್ ಆಗಿಬಿಟ್ರೆ ಪಾಸ್ಟ್ರೇ ನಿಮಗೆ ದುಡ್ಡು ಕೊಡ್ಬೇಕಂತೇಳಿ. ಏನಾಗ್ಬಿಟ್ರಂತೆ? ನಮ್ಮ ಚರ್ಚ್ ಅಲ್ಲ ಅವರು, ನಮ್ಮ ಚರ್ಚ್ ಅಲ್ಲ. ಅವ್ರ ಅಮ್ಮನ ನಾನು ಇವತ್ತಿರು ನೋಡಿಲ್ಲ. ನಾವು ಚರ್ಚ್ ಕಟ್ತಿದ್ದು ಗೊತ್ತಾಗತ್ತೆ ಅವ್ರಿಗೆ ಅಷ್ಟೇ. ನೋಡ್ರಿ, ಅದಕ್ಕೆ ನೀವು ಪ್ರಾರ್ಥನೆ ಮಾಡಬೇಕು. ಒಂದು ಗ್ರೂಪ್ ಐತಿ, ಸ್ಟೂಡೆಂಟ್ಸ್ ಎಲ್ಲರೂ ಬಂದು ದಿನ ಪ್ರೇಯರ್ ಮಾಡ್ತಾರೆ. ಅವರು ಹಂಗೆ ಯೂನಿಫಾರ್ಮಾಗೆ ಬಂದುಬಿಡ್ತಾರೆ ಪಾಪ. ನೀವು ಹಂಗೆ ಬರ್ರಿ, ತಪ್ಪೇನಿಲ್ಲ. ಬಂದು ಪ್ರೇಯರ್ ಮಾಡಿರಿ. ಪ್ರೇಯರ್ ನೀನು ಎಲ್ಲಿಗೆ ಹೋಗಂಗಿಲ್ಲ, ಪ್ರಾರ್ಥನೆ ಅಲ್ಲಿಗೆ ಹೋಗ್ತದೆ. ನೀನೇನು ಮಾಡೋಕ್ಕಾಗೋದಿಲ್ಲ, ಪ್ರಾರ್ಥನೆ ಅದು ಮಾಡ್ತದೆ. ಆಮೇಲೆ ಹೇಳ್ರಿ, ಪ್ರಾರ್ಥನೆ ಮಾಡುವ ಸಭೆ ಬಿದ್ದೋಗೋದಿಲ್ಲ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಪಾಸ್ಟರ್ಗಳೇ ಬಿದ್ದೋಗೋದಿಲ್ಲ. ಆಮೇನ್. ಎಷ್ಟು ಜನ ಪ್ರೇಯರಿಗೆ ಬರ್ತೀರಿ? ಎಸ್, ಯಾವಾಗನ ಬರ್ರಿ. 7:15 ಅಲ್ಲ, ಬೆಳಗ್ಗೆಯಿಂದ ರಾತ್ರಿ ಯಾವಾಗನ ಬಂದು ನೀನು ಪ್ರೇಯರ್ ಮಾಡ್ಕೊಂಡು ಹೋಗ್ಬಿಡು. ಯಾರು ಇಲ್ಲಿ ಕೇಳೋದಿಲ್ಲ. ಕೇಳ್ತಾರಮ್ಮ ನಿಮ್ಮ ಯಾರ ಇಲ್ಲಿ? ಯಾವಾಗನ ಬಾಮ್ಮ. 6 ಗಂಟೆ ಒಳಗೆ ಬಾ, 6 ಗಂಟೆ ಮೇಲೆ ಬಾ, ಒಟ್ನಾಗ ಬಾ. ದಿನ ಬಂದು ಏನು ಮಾಡು? ನಿಮ್ಮ ಮನೆಗೆ ಯಾರು ರಕ್ಷಣೆ ಹೊಂದಿಲ್ಲ, ದೇವರೇ ಚರ್ಚ್ ಕಟ್ಟೋದ್ರೊಳಗೆ ಅವ್ರು ರಕ್ಷಣೆ ಹೊಂದಬೇಕಪ್ಪ. ಪ್ರೇಯರ್ ಮಾಡಿರಿ. ಹೊಸ ಚರ್ಚ್ ಕಟ್ಟಿದರೆ ನಾನು ಕುಟುಂಬವಾಗಿ ಬರಬೇಕಪ್ಪ.
ಪ್ರೇಯರ್ ಮಾಡಿರಿ. ದೇವ್ರ ನಿಮ್ಮ ಪ್ರಾರ್ಥನೆ ಏನು ಕೊಡ್ತಾನೆ ಗೊತ್ತು. ನೆಹೆಮೀಯ ಏನು ಮಾಡೋದಂತೆ, ಗವರ್ನರ್ ಆಗಿದ್ದ. ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ, ಅಂದರೆ ಪ್ರಾರ್ಥನೆ ಆತ್ಮಿಕ ಜೀವಿತ ಕಟ್ಕೊಳ್ತಾ ಈ ಕಡೆ ಕೆಲಸ ಕೂಡ ಮಾಡ್ತಿದ್ದ. ನೀವು ಕೆಲಸ ಮಾಡೋದು ಬಿಟ್ಟು ಚರ್ಚಿಗೆ ಬರ್ರಿ ಅಂತ ಹೇಳ್ತಿಲ್ಲ, ಕೆಲಸ ಮಾಡಿರಿ, ಆಮೇಲೆ ಫ್ರೀ ಇರ್ತೀರಲ್ಲ ಬರ್ರಿ, 1 ತಾಸು ಅರ್ಧ ಗಂಟೆ ಪ್ರೇಯರ್ ಮಾಡಿ ಹೋಗ್ರಿ. ದೇವ್ರ ಮೇಲೆ ಏನು ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಅದಾದಮೇಲೆ 16ನೇ ವಚನ, ನನ್ನ ಎಲ್ಲ ಸೇವಕರು ಪ್ರತಿದಿನ ಕೆಲಸಕ್ಕೆ ಬರುವಂತೆ ನೋಡುತ್ತಿದ್ದೆನು. ನಾನು ಹೆಂಗೆ ನೋಡ್ಕೊಳಂಗಿಲ್ಲ ನಿಮ್ಮನ್ನ. ನೆಹೆಮೀಯ ಏನು ಮಾಡ್ದಂತೆ, ಆತಗೆ ಸೇವಕರಿದ್ದ. ನನಗೆ ಯಾರದಾರ, ವಿಶ್ವಾಸಿಗಳದಾರ. ನೇಮಿನ ಪ್ರಕಾರ ನಾನು ನೋಡ್ಕೋಬೇಕು. ಅಂಜಲಿ ಹೊಚ್ಚಿಂದ ಲೇದ ಟಿಕ್, ದ್ಯಾವಮ್ಮ ಹೊಚ್ಚಿಂದ ಲೇದ ಟಿಕ್, ಸರಸ್ವತಿ ಹಂಗೇನು ಅಟೆಂಡೆನ್ಸ್ ಆಗಿಲ್ಲ ಇಲ್ಲಿ, ಓಕೆನಾ? ಅಟೆಂಡೆನ್ಸ್ ಯಾರಿಗೇ ಇಲ್ಲ, ಇದು ನಿಮಗೆ ಫ್ರೀ. ಮುಂದೆ, ನಾವು ಅಲ್ಲಿ ಭೂಸ್ಥಿತಿಯನ್ನು ಸಂಪಾದಿಸಿಕೊಂಡಿರಲಿಲ್ಲ. ಹೇಳ್ರಿ, ಅಧಿಕಾರದಲ್ಲಿದ್ದಾನೆ. ಎಲ್ಲಿದ್ದಾನೆ? ಅಧಿಕಾರದಲ್ಲಿದ್ದಾನೆ. ಏನು ಭೂಮಿ ಕೂಡ ಕೊಂಡ್ಕೊಂಡಿಲ್ಲ ಅಂತ ಆತ. ಹೇಳ್ರಿ, ಇವತ್ತು ನಾವು ಸ್ವಲ್ಪ ದುಡ್ಡು ಬಂದುಕೊಳ್ಳೆ ಆ ಕಡೆ ತೀಸ್ಕೋ, ಈ ಕಡೆ ತೀಸ್ಕೋ, ಅದಿಚ್ಛೆ ಇದಿಚ್ಛೆ. ಸ್ವಲ್ಪ ಜನ ಇಲ್ಲ ರೀ, ನೀವು ಪ್ರಾರ್ಥನೆ ಮಾಡಿ, ದೇವರೇ ನಮ್ಮ ಪಾಸ್ಟ್ರಿಗೆ ದುರಾಸೆ ಮಾತ್ರ ಬರಬಾರ್ದಪ್ಪ, ನಮ್ಮ ಪಾಸ್ಟ್ ಹಣದಿಂದ ಹೋಗ್ಬಾರ್ದಪ್ಪ, ನಿನ್ನ ಚಿತ್ತದಿಂದ ಹೋಗ್ಬೇಕು. ನಾನು ಪ್ರಾರ್ಥನೆ ಗೊತ್ತಾ ರೀ, ತೆಗೀರಿ ಕೀರ್ತನೆ 118, ಕೀರ್ತನೆ 36ನೇ ವಚನ. ಇದು ನನ್ನ ಪ್ರಾರ್ಥನೆ ರೀ, ಇದು ನಿಮ್ಮ ಪ್ರಾರ್ಥನೆ ಕೂಡ ಆಗಿರಲಿ. 119:36, ನನ್ನ ಮನಸ್ಸನ್ನು ದ್ರವ್ಯಾಶೆಗಲ್ಲ ನಿನ್ನ ಕಟ್ಟಳೆಗೆ ತಿರುಗಿಸು. 37ನೇ ವಚನ ಕೂಡ, ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ಹಲ್ಲೆಲೂಯಾ. 12 ವರ್ಷ ಗವರ್ನರ್ ಆಗಿದ್ದರು, ಒಂದು ಲ್ಯಾಂಡ್ ತೊಗೊಂಡಿಲ್ಲಂತೆ. ಯಾರು? ನೆಹೆಮೀಯ. ಪ್ರೇರೆ ಪ್ರಾರ್ಥನೆ ಮಾಡಿರಿ, ನನಗೋಸ್ಕರ ಅಲ್ಲ, ಎಲ್ಲ ಸೇವಕರಿಗೋಸ್ಕರ. ದೇವರೇ, ಸೇವಕರು ಯಾರು ಆ ಗೆಹೇಜಿ ಅಂತೆ ಹಣದಿಂದ ಹೋಗ್ಬಾರ್ದಪ್ಪ, ನೀನು చేసుకోవాలా ನನಗೆ ಹೋಗ್ಬಾರ್ದಪ್ಪ ಸ್ವಾಮಿ. ಒಂದು ವೇಳೆ ತಿಳ್ಕೊಳ್ರಿ, ಒಂದು ವೇಳೆ ನೆಹೆಮೀಯ ಏನಾದರೂ ಆಸ್ತಿಗಳ ಹಿಂದೆ ಪಾಸ್ತಿಗಳೆಂದರೆ ಭೂಮಿಯಿಂದ ಹೋಗಿದ್ರೆ ಆತನು ಗೋಡೆ ಕಟ್ಟಗಾಗ್ತಿತ್ತಾ? ಹೇಳ್ರಿ, ಫೋಕಸ್ ಡೈವರ್ಟ್ ಆಗಿಬಿಡ್ತಿತ್ತು. ಇವತ್ತು ಯಾಕೆ ಸೇವಕರು ಮಾಡಬೇಕಾದಂಥ ಸೇವೆ ಮಾಡ್ತಾ ಇಲ್ಲ? ಕಾರಣ ಏನು ಗೊತ್ತಾ? ಅವರ ದೃಷ್ಟಿ ಬೇರೆ ಕಡೆ ಹೋಗ್ಬಿಟ್ಟೈತೆ ರೀ. ದೃಷ್ಟಿ ಏನಾಗ್ಬಿಟ್ಟೈತೆ? ಪ್ರೇರೆ, ದೇವ ಸೇವಕರ ದೃಷ್ಟಿ ಬೇರೆ ಕಡೆ ಹೋಗ್ಬಾರ್ದಂದ್ರೆ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ಗೆಹೇಜಿಗಳು ಬೇಡ ನಮಗೆ, ಎಲಿಷನಂಥ ಸೇವಕರು ಬೇಕು. ಆಮೇನ್. ಗೆಹೇಜಿಗಳಿದ್ರೆ ಏನಾಗ್ತದೆ? ಕಜ್ಜಿ ಬರ್ತದೆ, ಕುಷ್ಠರೋಗ ಬರ್ತದೆ. ಯಾವ ಕುಷ್ಠರೋಗ? ಇವತ್ತು ಶಾರೀರಿಕವಾದಲ್ಲ, ಆತ್ಮಿಕ ಕುಷ್ಠರೋಗ ಬಂದುಬಿಡ್ತದೆ. ನೆಹೆಮೀಯ ಯಾವ ಭೂಮಿ ಕೊಂಡ್ಕೊಂಡಿಲ್ಲ, ಅದಕ್ಕೆ ಆತ 52 ದಿನದಲ್ಲಿ ಏನು ಕಟ್ಟಿದ? ಗೋಡೆ ಕಟ್ಟಿದ. ಇವತ್ತು ನಾವು ಸಾಯೋವರೆಗೆ ಸೇವೆ ಮಾಡ್ತೀವಿ, ದೇವ್ರ ಚಿತ್ತ ಮಾಡೋಕ್ಕಾಗವಲ್ತು. ಯಾಕೆ? ನಮ್ಮ ದೃಷ್ಟಿ ಅಲ್ಲಿ ಇಲ್ಲಿ ಅದು ಇದು. ದೇವರೇ, ನಾನು ಹೇಳ್ತೀನಿ, ದೇವರೇ ನಮ್ಮ ಬದುಕುವ ದಿನಗಳು ಭಾಳ ಕಡಿಮೆಯಪ್ಪ, ನಮಗೆ ನಿನ್ನ ಚಿತ್ತ ಮಾಡೋದನ್ನು ಕಲಿಸು. ಯಾವಾಗ ನೀನು ತಿಳ್ಕೊಳ್ತೀಯೋ ನನ್ನ ಸಾವು ಹತ್ರ ಅಂತೇಳಿ, ಆವಾಗ ನೀನು ಏನು ಮಾಡ್ತೀಯಳು? ನಿನ್ನ ಸ್ವಾರ್ಥಕ್ಕಾಗಿ ಅಲ್ಲ, ದೇವರ ಚಿತ್ತಕ್ಕಾಗಿ ಓಡ್ತಿ. ಹಲ್ಲೆಲೂಯಾ. ನೆಹೆಮೀಯ 52 ದಿನದಲ್ಲಿ ಕಟ್ಟಿದೆ. ಯಾಕೆ ಗೊತ್ತಾ? ಅವನು ಲೋಕದ ಹಿಂದೆ ಹೋಗಲಿಲ್ಲ, ದ್ರವ್ಯ ಆಸೆಯಿಂದ ಹೋಗಲಿಲ್ಲ, ದುಡ್ಡಿನ ಆಸೆಯಿಂದ ಹೋಗಲಿಲ್ಲ ಅವನು. ಆಮೇನ್. ಮುಂದೆ ಹೋಗೋಣ, ನಾನು ಟೈಮ್ ಇಲ್ಲ, ಬೇಗ ಹೋಗ್ತೀನಿ. 17, ಇದರಲ್ಲಿ ಯಹೂದ್ಯರಲ್ಲಿ 150 ಮಂದಿ. ಎಷ್ಟು ಜನ? ಬೇಗ ಓದ್ತೀನಿ, ಲೆಕ್ಕ ಮಾಡ್ಬೇಕು ನೀವು. 150 ಮಂದಿ ಅಧಿಕಾರಿಗಳು ಸುತ್ತಣ ಜನಾಂಗಗಳ ಮಧ್ಯದಿಂದ ನಮ್ಮ ಬಳಿಗೆ ಬರುತ್ತಿದ್ದವರು ನನ್ನ ಪಂಕ್ತಿಯಲ್ಲೇ ಊಟ ಮಾಡುತ್ತಿದ್ದರು. ಯಾರ ಪಂಕ್ತಿಯಲ್ಲಿ? ಇವಾಗ ಕೇಳ್ರಿ, ರಾಜ್ಯಪಾಲ ಈತ, ಹೌದಲ್ಲ? ರಾಜ್ಯಪಾಲದ ಹೆಂಗಿರ್ತದೆ ಟೇಬಲ್? ಐಟಮ್ಸ್ ಹೆಂಗಿರ್ತದೆ? ಬೇರೆನೇ, ಹೌದಲ್ಲ? VIP VVIP ಹೆಂಗಿರ್ತದೆ? ಅವೆಲ್ಲ ಬೇರೆನೇ ಲೆವೆಲ್, ಹೌದಲ್ಲ? ಇವಾಗ ಈತ ಏನು ಮಾಡ್ತಾನೆ? ನೆಹೆಮೀಯ ಆತನ ಪಂಕ್ತಿಯಲ್ಲೇ ಕೂಡಿಸ್ಕೊಳ್ತಾಯಿದ್ದಾನೆ ಎಲ್ಲ ಯಹೂದ್ಯರನ್ನು. ಆಮೇಲೆ ಊಟ ಮಾಡಿಸ್ತಿದ್ರು. 18ನೇ ವಚನ ಲೆಕ್ಕ ಮಾಡಿರಿ, ಕ್ಯಾಲ್ಕುಲೇಷನ್ ತಗೊಳ್ರಿ ಯಾರಾದರೂ.
ಪ್ರತಿದಿನ ಒಂದು ಓರಿ. ಎಷ್ಟು? ಲೆಕ್ಕ 2,500. ಓಕೆ. 6 ಕೊಬ್ಬಿದ ಕುರಿ ಎಷ್ಟು? 800 ರೂಪಾಯಿ. ಹಾಂ, 6 ಕೊಬ್ಬಿದ ಕುರಿ. ಒಂದು ಕುರಿ ಎಷ್ಟು ಕೆ ಜಿ ಬರ್ತಪ್ಪ ಮನೋಜ್? 10 ಕೆ ಜಿ ಅನ್ಕಮ್ಮ. 6 ಕುರಿ ಅಂದರೆ ಎಷ್ಟಾಯಿತು? 8,000. ಕರೆಕ್ಟಾ? ಒಂದು ಕುರಿ 8,000 ಅಂದರೆ 6 ಕುರಿ 50,000 ದಿನಕ್ಕೆ. ಕರೆಕ್ಟಾ ಇಲ್ಲ? 8,48 50,000. ಓಕೆ. ಆಮೇಲೆ ಕೆಲವು ಕೋಳಿಗಳು. ಎಲ್ಲಿದೆ ಪವನ್? ಕೆಲವು ಅವನು ಹೇಳ್ದ ಬೈ ಥೋಡ ಕಬಾಬ್ಗೆ ದೇ ಬೈ. ಕೆಲವು ಕೋಳಿಗಳಂತೆ. ಹಾಂ, ಒಂದು 10 ಕೆ ಜಿ ಕೋಳಿ ಅಂದ್ರು ಕೂಡ ಇವತ್ತಿನ ರೇಟಿಗೆ 300 ರೂಪಾಯಿ, 3,000 ರೂಪಾಯಿ ಹಾಕ್ರಿ. ಆಯಿತಾ? ನಮ್ಮ ಭೋಜನಕ್ಕಾಗಿ ಸಿದ್ಧವಾಗುತ್ತಿದ್ದವು. ಎಷ್ಟಾಯ್ತಪ್ಪ? ದಿನಕ್ಕೆ ಎಷ್ಟಾಯಿತು? 60,000 ಆಯಿತಾ ಮಿನಿಮಮ್ಮು? 55 ಅಂದರೆ ರೌಂಡ್ ಫಿಗರ್ 60,000 ಅನ್ಕೊಳ್ರಿ. ಬೇಡಪ್ಪ 50,000 ಅನ್ಕೊಳ್ರಿ ಬ್ರದರ್, ವಿಲ್ಸನ್ ಬ್ರದರ್. 50,000 30 ದಿನಕ್ಕೆ ಊಟಕ್ಕೆ ಎಷ್ಟಾಯ್ತಪ್ಪ? 15 ಲಕ್ಷ. ತಿಂಗಳಿಗೆ ಎಷ್ಟಾಯಿತು? ಎಷ್ಟಾಯಿತು ತಿಂಗಳಿಗೆ? ಅಲ್ಲಪ್ಪ ದಿನಕ್ಕೆ 50,000 ಮ್ಯಾನೇಜರ್, 30 ದಿನಕ್ಕೆ 15 ಲಕ್ಷ, ವರ್ಷಕ್ಕೆ ಹಾಂ ಲೆಕ್ಕ ಮಾಡಿರಿ. 12 ತಿಂಗಳಿಗೆ 15 ಲಕ್ಷ ಹಾಕ್ರಿ. ಎಷ್ಟು? 18 ಕೋಟಿ. ಒಂದು ವರ್ಷಕ್ಕೆ ನೇಹಮ್ಯ 18 ಕೋಟಿ ನಮ್ಮ ಲೆಕ್ಕ ಪ್ರಕಾರ ಖರ್ಚು ಮಾಡ್ತಿದ್ದ. ಎಷ್ಟು ಶ್ರೀಮಂತ ಇದ್ದರೆ ಎಷ್ಟು ಖರ್ಚು ಮಾಡ್ತಾನೆ ನಿಮಗೆ ಇನ್ನೂ ಒಂದು ಹೇಳಿಲ್ಲ. ಆಮೇಲೆ ಅದು ಏನು ಮಾಡಿದಂತೆ? ದ್ರಾಕ್ಷಾರಸ ತರಿಸ್ತಿದ್ದಂತೆ ಆತ. ಏನು ತರಿಸ್ತಿದ್ದಂತೆ? ಏನಂತೆ? 10 ದಿವಸಕ್ಕೊಂದು ಸಾರಿ ಎಲ್ಲ ಥರದ ದ್ರಾಕ್ಷಾರಸ ಏನು ಮಾಡಿದಂತೆ? ದ್ರಾಕ್ಷಾರಸ ನಾವು ಅನ್ಕೊಂಡಂಗೆ ಅವಾಗ ಭಾಳ ಕಾಸ್ಟ್ಲಿ ತರಿಸಿ ಕೊಡ್ತಿದ್ದಂತೆ. ಆಮೇಲೆ ಇಷ್ಟು ವೆಚ್ಚ ಮಾಡುತ್ತಿದ್ದರೂ ಆ ಜನರು ಮಾಡತಕ್ಕ ಕೆಲವು ಬಹು ಭಾರವಾದುದರಿಂದ ನನ್ನ ದೇಶಾಧಿಪತಿಗೆ ಸಲ್ಲತಕ್ಕ ಆಯಾ ಟ್ಯಾಕ್ಸ್ ಕೊಡಲಿಲ್ಲಂತ. ಅಲ್ಲ, ಕೊಡೋದು ನಿಲ್ಲಿಸಿಲ್ಲಂತ ಆತ. ಕಾರಣ ಮುಂದೆ ಹೇಳ್ತಾನೆ. ವರ್ಷಕ್ಕೆ ಎಷ್ಟು ಕೋಟಿ? 18 ಕೋಟಿ. ಅರ್ಥ ಆಯ್ತು? ಈಗಿನ ಲೆಕ್ಕ ಪ್ರಕಾರ ನಾವು ಖರ್ಚು ಮಾಡ್ತೀವ ರೀ. ನಮ್ಮ ಮನೆಗೆ ಯಾರನ್ನ ಬಂದರೆ ಟೀ ಕುಡಿಯೋಂಗಿಲ್ಲ ನಾವು ಬೇಗ. ಕುಡಿತಾರ ಇಲ್ಲ ಕೇಳು? ಕುಡಿದ್ರಾ ಅವಲೇ? ಸ್ವಲ್ಪ ಜನ ಹಿಂಗೆ ಯಾರನ್ನ ಬಂದರೆ ಟೀ ಕುಡಿತೀರಾ ಅಂತ ಕೇಳ್ಬೇಕು. ಹೌದಲ್ಲ? ಸ್ವಲ್ಪ ಜನ ಕೇಳೋದ್ರಾಗೆ ಬೇಡ ಬಿಡಿ ಹೆಂಗೆ ಕೇಳ್ತಾ ಅನ್ನಿಸ್ತವ್ರು. ಹೌದಲ್ಲ? ಅಂದರೆ ನಾನು ಏನು ಹೇಳ್ತಿದ್ದೆ, ನೆಹೆಮ್ಯ ಎಂಥ ಹೃದಯ ಇತ್ತು ನೋಡ್ರಿ. ಆಮೇಲೆ ಇದೊಂದು ವಚನ ಓದ್ತೀನಿ, 19ನೇ ವಚನ. ಎಲ್ಲ ನನ್ನ ಜೊತೆಗೆ ಹೇಳಿರಿ. ನನ್ನ ದೇವರೇ, ನಾನು ಆ ಜನರಿಗೋಸ್ಕರ ಮಾಡಿದ್ದೆಲ್ಲವನ್ನ ನನ್ನ ಹಿತಕ್ಕಾಗಿ ನೆನಪು ಮಾಡಿಕೋ. ಸೂಪರ್ ಮಾತ್ರಿ ಅಲ್ಲ? ಆತ ಜನರಿಗೆ ಹೋಗಿ ನಾನು ಅದು ಮಾಡಿನಲ್ಲ, ನನಗೆ ಇದು ಮಾಡಂತ ಹೇಳಿಲ್ಲ ಆತ ದೇವ್ರ ಬಳಿಗೆ ಹೋಗಿ, ದೇವ್ರೆ ಆ ಜನರಿಗೋಸ್ಕರ ನಾನು ಎಲ್ಲ ಮಾಡಿನೋ, ನಾನು ಸ್ವಲ್ಪ ಒಳ್ಳೇದಕ್ಕೋಸ್ಕರ ಏನು ಮಾಡ್ಕ ನಾವು ಹಿಂಗೆ ದೇವರೇ ನಾವು ಮಾಡಿವಲ್ಲಪ್ಪ, ಸ್ವಲ್ಪ ನಮ್ಮ ಮಕ್ಕಳಿಗೆ ಜ್ಞಾಪಕ ಮಾಡ್ಕಪ್ಪ. ಹಾಂ ದೇವರೇ ನಾವೆಲ್ಲ ಮಾಡಿವಲ್ಲಪ್ಪ, ಸ್ವಲ್ಪ ನಮ್ಮ ಫ್ಯಾಮಿಲಿ ನೋಡ್ಕಪ್ಪ. ದೇವ್ರು ನೋಡ್ಕೊಂತಾನ್ರಿ ಅಲ್ಲ? ನೇಮ್ ಏನು ಹೇಳ್ತಾನೆ? ನನ್ನ ದೇವರೇ ಈ ಜನರಿಗೋಸ್ಕರ ಇಷ್ಟು ಮಾಡಿನಲ್ಲಪ್ಪ. ನೀವು ಕೂಡ ಹೇಳುವ, ದೇವರೇ ಚರ್ಚೆ ಕಟ್ಟಕ್ಕೆ ಕೊಟ್ಟಿನಲ್ಲಪ್ಪ, ಸ್ವಲ್ಪ ನನ್ನ ಫ್ಯಾಮಿಲಿ ನೋಡ್ಕಪ್ಪ. ನಾನು ಚರ್ಚೆ ಕಟ್ಟಕ್ಕೆ ಬಂದಿನಲ್ಲಪ್ಪ, ನಂದು ಏನೇನು ನೋಡ್ಕಪ್ಪ. 100% ನೋಡ್ಕೊಂತಾನ್ರಿ. ಅದಕ್ಕೆ ಫಾದರ್ ಒಂದು ಸಾಂಗ್ ಬರೆದ್ರು, ಮರೆಯದೆ ನೆನೆಸಿರುವೆ ಮನಸಾರೆ ವಂದಿಸು. ನಮ್ಮ ದೇವರು ನಮ್ಮನ್ನು ಮರೆತೋಗೋದಿಲ್ಲ ರೀ. ಆಮೇಲೆ ನೆಹೆಮ್ಯ ಇಷ್ಟು ಖರ್ಚು ಮಾಡಿ ಏನು ಹೇಳ್ತಾನೆ ಗೊತ್ತಾ ರೀ? ನನ್ನ ದೇವರೇ
ಈ ಜನರಿಗೋಸ್ಕರ ಏನೆಲ್ಲ ಮಾಡಿನೋ ನನ್ನ ಹಿತಕ್ಕೋಸ್ಕರ ಏನು ಮಾಡ್ಕೋ ಅದನ್ನು ಪ್ರೇರೆ. ನಮ್ಮ ದೇವರು ಅನ್ಯಾಯಸ್ಥನಲ್ರಿ. ಆಮೇನ್ ಆಮೇನ್. ನನ್ನೊಬ್ಬ ಮೆಂಟ್ರ್ ಯಾವಾಗಲೂ ಹೇಳ್ತಿರ್ತಾನೆ, ಅಂದರೆ ನನಗೆ ಮಾರ್ಗದರ್ಶನ ಮಾಡತ್ತ, ಪ್ರಭಾಕರ್, ದೇವರು ಯಾರಿಗೆ ಋಣಸ್ಥಾನಲ್ಲ ನೋಡಪ್ಪ, ಏಸಪ್ಪ ಯಾರಿಗೆ ಅನ್ಯಾಯಸ್ಥಾನಲ್ಲಪ್ಪ, ಆತ ಎಲ್ಲವನ್ನ ಸೇರಿಸಿ ಕೊಡ್ತಾನೆ ಅಂತ ಹೇಳ್ತಾನೆ ರೀ. ಆಮೇನ್ ಆಮೇನ್. ನಾನು ಒಬ್ಬ ಎಕ್ಕಕ್ಕೆ ದುಡ್ಡು ಕೊಟ್ಟಿದ್ದೆ, ಹೆಸರು ಹೇಳೋದಿಲ್ಲ. 10,000 ಕೊಟ್ಟಿದ್ರೆ ಆಯಮ್ಮ 11,000 ಕೊಟ್ಲ ನನಗೆ, ಇರಲಿ ಇಟ್ಕೋಣ ಅಂದ್ಲು. ಅವರೇ ಹಂಗೆ ಕೊಟ್ಟರೆ ಅಪ್ಪ ಕೊಡ್ತಾನೆ ಅಲ್ರಿ. ನೀನು ಒಂದು ಕಲ್ಲು ಎತ್ತಿದರೆ ಸಾಕು, ಆತ ನಿನ್ನನ್ನೇ ಎತ್ಕೊಂತಾನೆ ಮೇಲೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇದು ಚರ್ಚಪ್ಪ ಅಂತೇಳಿ ನೀನು ಒಂದು ಕಸ ಬೆಳೆದ್ರೆ ಸಾಕು, ನಿಂದೆಲ್ಲ ಕಸ ಬೆಳೆದು ಬಿಡ್ತಾನೆ ಆತ. ಹೇಳ್ರಿ, ನೀನು ಚರ್ಚದ ಅಂತೇಳಿ ಬಂಡೆ ಒರೆಸಿ ಸಾಕು, ನಿನ್ನೇನೇ ಒರೆಸ್ಬಿಡ್ತಾನೆ ಆತ. ನಾನು ಹೇಳ್ತೀನಿ, ಚರ್ಚಲ್ಲಿ ಮಾಡೋ ಏನು ಅಂದರೆ ಚರ್ಚ್ ಒಂದಲ್ರಿ, ನೀನು ಎಲ್ಲೇ ಆಗಲಿ ಇದು ದೇವ್ರಿಗೋಸ್ಕರ ಮಾಡ್ತೇನೆ ಅಂತ ನೀನು ಮಾಡಿದರೆ, ಅದು ನಿನ್ನ ಕೆಲಸ ಕೂಡ ಇಡ್ಬೋದು, ನಿನ್ನ ಕೆಲಸ ಸ್ಥಳ ಇರ್ಬೋದು, ನಿನ್ನ ಮನೆ ಇರ್ಬೋದು, ಎಲ್ಲೇ ಇರ್ಬೋದು, ಇದು ನಾನು ದೇವ್ರಿಗೋಸ್ಕರ ಮಾಡ್ತೀನಿ ಅಂತೇಳಿ ಮಾಡಿದರೆ ಅದ್ರ ಪ್ರತಿಫಲ 100% ಬರ್ತದೆ ರೀ. ಜೋರಡ್ರಿ. ಆಮೇನ್. ಇನ್ನೊಂದು ಮಾತು ಹೇಳ್ತೀನಿ, ನಿನ್ನ ಗಂಡಗೆ ಅಡುಗೆ ಮಾಡಿದ್ರು ಕೂಡ ದೇವ್ರಿಗೋಸ್ಕರ ಮಾಡ್ತೀನಿ ಅಂದರೆ 100% ಆಶೀರ್ವಾದ ಬರ್ತದೆ. ದಿನಾ ಮಾಡ್ಬೇಕವ್ವ, ದಿನಾ ಚೇಲ ಹೊರಗೆ ತಗೊಂಬ ಇವತ್ತು ಅಂದರೆ ಮುಗೀತು, ಆಶೀರ್ವಾದ ಕಟ್. ಹೇಳ್ರಿ, ದೇವ್ರಿಗೋಸ್ಕರ ಅಂತ ನೀನು ಮಾಡಿದರೆ ನಿನ್ನ ಮನೆಯಲ್ಲಿ ಕೂಡ ಅಷ್ಟೇ ಅದು ಆಶೀರ್ವಾದ ಬರ್ತದೆ. ನನ್ನ ಸೇವಕರಂತೇಳಿ ಅಂತ ಹೇಳ್ದ ದೇವರು, ಗೊತ್ತಾ ನಿಮಗೆ? ಮತ್ತಾಯದಲ್ಲಿ ನನ್ನ ಸೇವಕರಂತೇಳಿ ಒಂದು ತಂಬಿಗೆ ನೀರು ಕೊಟ್ರೆ ಅಂತ ಹೇಳ್ದ. ಚರ್ಚಲ್ಲಿ ಕೊಟ್ರೆ ಅಂತ ಹೇಳ್ದ? ಇಲ್ಲ. ನನ್ನ ಸೇವಕರಂತೇಳಿ ಕಾಲೇಜಲ್ಲಿ ಒಂದು ನೀರು ಕೊಟ್ಟರೆ ನಿನಗೆ ಪ್ರತಿಫಲ ಬಂತು. ನನ್ನ ಸೇವಕರಂತೇಳಿ ನೀನು ವ್ಯಾಪಾರದಲ್ಲಿ ಒಂದು ನೀರು ಕೊಟ್ಟರೆ ಬಂತು ನಿನಗೆ ಪ್ರತಿಫಲ. ಆಮೇಲೆ ಚರ್ಚೆ ಅಂತ ಹೇಳಿಲ್ಲ ದೇವರು, ನನ್ನ ಮಕ್ಕಳು ನನ್ನ ಸೇವಕರಂತೇಳಿ ಕೊಟ್ಟರೆ ಮುಗೀತು. ನಿನ್ನ ಗಂಡನ ಕಡೆ ಯಾರ ಮಗ? ದೇವ್ರ ಮಗ. ಯಾರು ಸೇವಕ? ಆತ ನನ್ನ ಸೇವಕ, ದೇವ್ರ ಮಗ ಅಂತ ನೀನು ಕೊಟ್ಟೆ ಅನ್ಕೊ ಒಂದು ಗ್ಲಾಸು ಟೀ, ಮುಗೀತು, ಬಂತು ನಿನಗೆ. ಎಕ್ಕಡ నుంచి వచ్చినాడప్ప నాకే పడినాడప్ప ಅಂದರೆ ಮುಗೀತು ಕತೆ. ಹೇಳ್ರಿ ಆಮೇನ್. ನಾವು ಕೂಡ ಗಂಡಸರು ನನ್ನ ಕುಟುಂಬಕ್ಕೋಸ್ಕರ ಇದು ದೇವರ ಕುಟುಂಬ ಅಂತ ದುಡಿದ್ರೆ ಬಂತು. ಏನು ಬರ್ತದೆ? ನೀನೇ ದುಡಿಯಲ್ಲ ಅಂದರೆ ಹೋಯ್ತು. ಹೇಳ್ರಿ, ದೇವರ ವಾಕ್ಯ 2 ಅಂಚಿನ ಖಡ್ಗ ಅಂತ, ಆ ಕಡೆ ಹೊಡಿತದೆ ಈ ಕಡೆ ಹೊಡಿತದೆ. ಆಮೇನ್. ಇವಾಗ ಯಾರ್ದಂತ ಮಾಡ್ಬೇಕ್ರಿ? ಎಲ್ಲ ಏನಂತ ಮಾಡಬೇಕು? ದೇವ್ರದಂತ ಮಾಡಿ. ಇವಾಗ ನೆಹೆಮ್ಯ ಬ್ಯೂಟಿಫುಲ್ ಮಾತು ಹೇಳ್ದ. 19ನೇ ವಚನ ಓದಿ ಮುಗಿಸೋಣ್ರ. ಇಲ್ಲಿಗೆ 5 ಅಧ್ಯಾಯ ಮುಗಿತದೆ. ಹೇಳ್ರಿ ಎಲ್ಲರೂ, ನನ್ನ ದೇವರೇ, ನಾನು ಆ ಜನರಿಗೋಸ್ಕರ ಮಾಡಿದ್ದೆಲ್ಲವನ್ನ ನನ್ನ ಹಿತಕ್ಕಾಗಿ ನೆನಪು ಮಾಡಿಕೋ. ಆಮೇನ್. ಪ್ರೇರೆ, ನಾನು ಹೇಳ್ತೀನಿ, ನೀನು ಜನರಿಗೋಸ್ಕರ ಏನು ಮಾಡ್ತೀಯೋ ದೇವರು ಅವೆಲ್ಲವನ್ನ ನೆನಪು ಮಾಡ್ಕೊಳ್ತಾನೆ. ಹೆಂಗೆ ಹೇಳ್ತೀರಿ ಪಾಸ್ಟ್ರೆ? ಯೇಸುಸ್ವಾಮಿ ಒಂದು ಸಾಮೆ ಹೇಳ್ದ, ನಾನು ಹೊಟ್ಟೆ ಹಸಿದಿದ್ದೆ, ನೀವು ನನಗೇನು ಕೊಡಲಿಲ್ಲ? ಊಟ ಕೊಡಲಿಲ್ಲ. ನಾನು ಬಾಯಾರಿದ್ದೆ, ನೀವು ನನಗೆ ಏನು ಕೊಡಲಿಲ್ಲ? ನಾನು ಆಸ್ಪತ್ರೆಯಲ್ಲಿದ್ದೆ, ನೀವು ನನ್ನ ನೋಡೋಕ್ಕೆ ಬರಲಿಲ್ಲ. ನಾನು ಸೆರೆಮನೆಯಲ್ಲಿದ್ದೆ, ನೀವು ನನ್ನನ್ನು ನೋಡೋಕ್ಕೆ ಬರಲಿಲ್ಲ ಅಂತ ಹೇಳ್ತಾನೆ. ಅವಾಗ ಅವ್ರು ಕೇಳ್ತಾರೆ, ದೇವರೇ ನಿನಗೆ ಯಾವಾಗಪ್ಪ ಹೊಟ್ಟೆ ಹಸ್ತಿತ್ತು? ನಿನಗೆ ಯಾವಾಗಪ್ಪ ಬಾಯಾರಿಕೆ ಆಗಿತ್ತು? ನೀನು ಯಾವಾಗಪ್ಪ ಅಸ್ವಸ್ಥನಾಗಿದೆ? ನೀನು ಯಾವಾಗಪ್ಪ ಜೈಲಲ್ಲಿದ್ದೆ? ಅಂದರೆ ಅವಾಗ ಏಸು ಹೇಳ್ತಾನೆ, ಈ ಅಲ್ಪನಾದವರಲ್ಲಿ ಒಬ್ಬನಿಗೆ ನೀವೇನು ಮಾಡಿದ್ರೋ ನನಗೆ ಮಾಡಿದಂತೆ. ಇವಾಗ ನೆಹೆಮ್ಯ ಮಾಡ್ದಲ್ಲ ಜನರಿಗೆ, ಆತ ಯಾರಿಗೆ ಮಾಡಿದಂತೆ? ಇವಾಗ ನೀನೇನಾದರೂ ಮಾಡಿದೆ ಯಾರಿಗೆ ಮಾಡಿದಂತೆ? ಹೇಳ್ರಿ ಹೇಳ್ರಿ ಹೇಳ್ರಿ. ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟರೆ ಬಡ್ಡಿ ಹಾಕಿ ಕೊಡ್ತಾರೆ ಅವರು, ಫಿಕ್ಸ್ಡ್ ಅವರೇ ಕೊಡ್ತಾರಂದರೆ. ಇವಾಗ ನಮ್ಮಪ್ಪ ನೀನೇನೇನು ಮಾಡ್ತೀಯೋ ಎಲ್ಲ ಡೆಪಾಸಿಟ್ ಇದ್ದಂಗೆ ದೇವ್ರ ರಾಜ್ಯದಲ್ಲಿ. ಏನ್ರಿ, ಅದೆಲ್ಲ ಹೆಂಗೆ ಬರ್ತದೆ ಗೊತ್ತಾ? 2ರಷ್ಟು ಬರ್ತದೆ. ಹೇಳ್ರಿ ಆಮೇನ್ ಆಮೇನ್. ಒಂದು ವೇಳೆ ನೀನು ಡೆಪಾಸಿಟ್ ಮಾಡಿ ಅನ್ಕ, ಕೆಲಸ ಮಾಡಿ ಅನ್ಕ, ನಿನಗೆ ಆರೋಗ್ಯ ಇಲ್ಲ, ದೇವ್ರ ಆರೋಗ್ಯ ಕೊಡ್ತಾನೆ. ನಿನಗೆ ಕೊರತೆ ಆಯ್ತಾ, ಆ ಕೊರತೆ ನೀಗಿಸ್ತಾನೆ. ಯಾವುದಾದ್ರೂ ಇಕ್ಕಟ್ಟಾಯ್ತಾ, ಎಲ್ಲ ಬಿಡುಗಡೆ ಮಾಡಿಬಿಡ್ತಾನೆ. ಆಮೇನ್. ಇನ್ನೂ ಸ್ವಲ್ಪ ಜನ ಬಂದು ಆ ಯೇಸುಸ್ವಾಮಿ ಹೇಳಿದ, ನಾನು ಹಸಿವೆಂದಿದ್ದೆ, ನೀನು ನನಗೆ ಊಟ ಕೊಟ್ಟೆ ಅಂತ ಹೇಳ್ತಾನೆ.
ನಾನು ನೀರಡಿಕೆ ಆಗಿದ್ದೆ, ನೀವು ನಮಗೆ ನೀರು ಕೊಟ್ರಿ. ನಾನು ಆಸ್ಪತ್ರೆಯಲ್ಲಿದ್ದೆ, ನೀವು ನೋಡೋಕ್ಕೆ ಬಂದ್ರಿ. ನಾನು ಜೈಲಲ್ಲಿದ್ದೆ, ನೀವು ನನ್ನನ್ನು ಆಧರಿಸಿದ್ರಿ ಅಂತ. ಅವ್ರು ಹೇಳ್ತಾರೆ, ಸ್ವಾಮಿ ನಿನಗೆ ಯಾವಾಗಪ್ಪ ಆರಾಮಿದ್ದಿಲ್ಲ, ನೀನು ಯಾವಾಗ ಜೈಲಲ್ಲಿದ್ದೆಪ್ಪ, ನಿನಗೆ ಯಾವಾಗ ಬಾಯಾರಿಕಾಗಿದ್ದು? ಅವಾಗ ಎಷ್ಟು ಹೇಳ್ತಾನೆ, ಈ ಅಲ್ಪರಾದವರಲ್ಲಿ ನೀವೇನೇನು ಮಾಡಿದಿರೋ ನನಗೆ ಮಾಡ್ದಂಗೆ. ಹೇಳ್ರಿ ಯಾರಿಗೆ ಮಾಡ್ದಂಗೆ? ಸ್ವಾಮಿ ಹೇಳಿಲ್ಲ ಚರ್ಚಿಗೆ ಮಾಡ್ದಂಗೆ ಅಂತ, ಸ್ವಾಮಿ ಹೇಳಿಲ್ಲ ಪಾಸ್ಟ್ರಿಗೆ ಮಾಡ್ದಂಗೆ ಅಂತ, ಸ್ವಾಮಿ ಹೇಳಿದ್ರೆ ನನಗೆ ಮಾಡ್ದಂಗೆ. ಹೇಳ್ರಿ ಯಾರಿಗೆ ಮಾಡ್ದಂಗೆ? ಹೇಳ್ರಿ ಯಾರಿಗೆ ಮಾಡ್ದಂಗೆ? ಆಮೇನ್. ಪ್ರೇರೆ ನಾವೇನೇ ಮಾಡಲಿ ಹೃದಯಪೂರ್ವಕವಾಗಿ ಯಾರಿಗೋಸ್ಕರ ಅಂತ ಮಾಡೋಣ. ಯಾವತ್ತು ನೆಹೆಮೀಯ ಬೇಸರ ಆಗಿದ್ದನ್ನು ನೋಡೇ ಇಲ್ರಿ. ನೀವು ಓದ್ರಿ, 13 ಅಧ್ಯಾಯ ಆಯ್ತಲ್ಲ, ಓದ್ರಿ, ಬೇಸರ ಆಗಿಲ್ಲ. ಆಮೇಲೆ ನಾವು ಕೂಡ ಹಂಗೆ ಜೀವಿಸೋಣ. ದೇವರ ಮೇಲೆನೂ ಕೂಡ ಆಶೀರ್ವಾದ ಮಾಡಿ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಭಾಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕ ತಂದೆ, ನಿನ್ನ ವಾಕ್ಯದ ಮೂಲಕ ನಾವು ಅನೇಕ ಸಂಗತಿಗಳನ್ನು ಕಲಿತುಕೊಳ್ಳಲು ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಕೇಳಿದ ವಾಕ್ಯ ನಮ್ಮ ಜೀವಿತದಲ್ಲಿ 100ಕ್ಕೆ 100ರಷ್ಟು ಫಲ ಕೊಡುವ ಕೃಪೆಯನ್ನು ದಯಪಾಲಿಸು. ಮಹಿಮೆ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಎಲ್ಲರೂ ಸೇರಿ ಹೇಳೋಣ ಆಮೇನ್.